ನಮಸ್ಕಾರ. ಆಪ್ಕೆ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಒಬ್ಬ ತುಂಬಾ ಕೆಟ್ಟ ವ್ಯಕ್ತಿಯನ್ನ ಹಾಜರುಪಡಿಸ್ತಾ ಇದ್ದೇವೆ. ಯಾವ ರೀತಿಯ ವ್ಯಕ್ತಿ ಅಂದ್ರೆ ಅವರು ತರತರದ ಅಪರಾಧಗಳನ್ನ ಮಾಡ್ತಾ ಕಾಣಿಸ್ಕೊಂಡಿದ್ದಾರೆ. ಒಮ್ಮೆ ಹೊಡೆದಾಟ ಮಾಡ್ತಾ ಕಾಣಿಸ್ಕೊಂಡಿದ್ದಾರೆ, ಒಮ್ಮೆ ಮರ್ಡರ್ ಮಾಡೋ ರೀತಿ ಕಾಣಿಸ್ಕೊಂಡಿದ್ದಾರೆ. ಅವರು ಯಾವ ರೀತಿಯ ವ್ಯಕ್ತಿ ಅಂದ್ರೆ ಅವರು ಸದಾ ಬೇರೆಯವರಿಗೆ ತೊಂದರೆ ನೀಡೋ ರೀತಿನೇ ಕಾಣಿಸ್ಕೊಂಡಿದ್ದಾರೆ. ಕೆಲವೊಮ್ಮೆ ಡ್ರಗ್ ಮಾಫಿಯಾ ಜೊತೆಗೆ ಕಾಣಿಸ್ಕೊಂಡಿದ್ದಾರೆ, ಕೆಲವೊಮ್ಮೆ ಅಂಡರ್ವರ್ಲ್ಡ್ ಡಾನ್ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವತ್ತು ನಾವು ಅವರಿಂದ ಪ್ರತಿಯೊಂದು ಅಪರಾಧದ ಲೆಕ್ಕ ಕೇಳ್ತಾ ಇದ್ದೇವೆ. ಆಪ್ಕೆ ಅದಾಲತ್ನಲ್ಲಿ ಇಂದಿನ ಪ್ರಕರಣವನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ. ಹಿಂದಿ ಚಿತ್ರರಂಗದ ಖಳನಾಯಕ ಗುಲ್ಶನ್ ಗ್ರೋವರ್ ಆಪ್ಕಿ ಅದಾಲತ್ನಲ್ಲಿ ಹಾಜರಾಗಿ. ನಿಮ್ಮೆಲ್ರಿಗೂ ನಾನು ಒಂದೊಂದು ಫೋಟೋ ತಗೊಂಡ್ಬಂದಿದ್ದೀನಿ. ನೋಡಿ ಜಡ್ಜ್ ಸಾಹೇಬ್ರೆ, ಇವರು ವಿಚಾರಣೆ ಶುರು ಆಗೋದಕ್ಕೂ ಮುಂಚೆನೆ ಜನರಿಗೆ ಬ್ರೈಬ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಮೊಕದ್ದಮೆಯ ವಿಚಾರಣೆಯನ್ನ ಪ್ರಾರಂಭಿಸಿ. ಜಡ್ಜ್ ಸರ್, ವೇಟ್, ಪ್ಲೀಸ್ ವೇಟ್. ನಾನು ನಿಮ್ಗೆ ಮುಂಚೆನೇ ಈ ಮಾತನ್ನ ಹೇಳ್ಬಿಡ್ತೀನಿ. ನಾನೀ ಮಾತನ್ನ ಮನ್ಸಾರೆ ಹೇಳ್ತಾ ಇದ್ದೀನಿ. ನಾನಿವತ್ತು ಏನೇ ಆಗಿದ್ರು, ಸ್ಟಾರ್ ಆಗಿದ್ರು, ಏನೇ ಆಗಿದ್ರು, ಅದೆಲ್ಲ ಇವರಿಂದನೇ ಆಗಿರೋದು. ಇವತ್ತಿನ ಮೊಕದ್ದಮೆಯನ್ನ ಪ್ರಾರಂಭಿಸಿ. ಮೊಕದ್ದಮೆಯ ವಿಚಾರಣೆ ಶುರುವಾಗ್ತಾ ಇದೆ. ಆಪ್ಕೆ ಅದಾಲತ್ನಲ್ಲಿ ಮೊದಲ ಆರೋಪ ಗುಲ್ಶನ್ ಗ್ರೋವರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಗುಲ್ಶನ್ ಗ್ರೋವರ್ ಮೇಲಿರುವ ಆರೋಪ, ಇವರು ನಿಜ ಜೀವನದಲ್ಲೂ ಕೂಡ ಖಳನಾಯಕ ಆಗಿದ್ದಾರೆ. ಗುಲ್ಶನ್ ಅವರೇ, ಈ ಮಾತು ನಿಜನಾ? ನಿಮಗೆ ಜನ ಹೀಗ್ ಕರೆದ್ರೆ ಬಹಳ ಇಷ್ಟ ಆಗುತ್ತಂತೆ. ಏನಂದ್ರೆ कल्लू कलन कालिया दे लोग मुझको गालियां. बैडमैन, मैं हूं बुराई का फरिश्ता. मेरा जन्म अभी नहीं हुआ है. मैं तो हमेशा से हूं आपके पास, आपके बीच, आपके अंदर. यकीन नहीं आता तो अपना दायां हाथ अपने सीने पर रखकर ध्यान से सुनिए. आपको मेरी आवाज जरूर सुनाई देगी. बुराई की आवाज. बुराई का और आपका रिश्ता हमेशा से है. बुराई सबके अंदर है, अच्छाई दबा देती है उसे. बुराई एक साजिश है अच्छाई की. अच्छे लोगों ने जानबूझकर कुछ लोगों को बुरा बनाया है ताकि उनकी तरफ उंगली उठाकर कह सके, वो देखो, वो जा रहा है बुरा आदमी. Evil is created by good. ನಾನು ಕೇಳ್ಪಟ್ಟೆ ನೀವು ಬಾಲ್ಯದಲ್ಲೇ ತುಂಬಾ ಕೆಟ್ಟವರಾಗಿದ್ರಿ ಅಂತ. ಓದೋದು ಬರೆಯೋದ್ರ ಕಡೆಗೆ ಗಮನ ಕೊಡ್ತಿರ್ಲಿಲ್ವಂತೆ. ನಾನು ನಿಮಗೆ ಇಷ್ಟ್ ಮಾತ್ರ ಹೇಳ್ಬಲ್ಲೆ, ನಾನ್ ಎಲ್ಲಿದ್ನೋ, ನಾನ್ ಎಲ್ ವಾಸವಿದ್ನೋ ಅಲ್ಲಿಯ ಲೇಡೀಸ್ಗೆ, ಅಂದ್ರೆ ಅತ್ತೆಯವರು, ಆಂಟೀಸ್ಗಳೆಲ್ಲ ಇದಾರಲ್ಲ, ಅವರಿಗೆ ಇವಾಗ್ಲೂ ನಂಬಕ್ಕಾಗ್ತಾ ಇಲ್ಲ ಇಷ್ಟೊಂದು ಒಳ್ಳೆ ಹುಡ್ಗ ಈ ರೀತಿಯ ರೋಲ್ಸ್ ಮಾಡ್ತಾನ ಅಂತ. ಎಂದು ನನ್ನ ಯಾವಾಗ ನಾನು ಮೊದಲು ಫಿಲ್ಮ್ ಮಾಡಿದ್ನೋ, ಫಿಲ್ಮ್ ಅವತಾರ್ ರಿಲೀಸ್ ಆಯ್ತು, ಅದ್ರಲ್ಲಿ ನಾನು ನಾಲಾಯಕ್ ಮಗನ್ ರೋಲ್ ಮಾಡ್ದೆ. ಆಗ ನನ್ ತಾಯಿ ದಿನ ಬೆಳಗ್ಗೆ ಗುರುದ್ವಾರಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲ ಹೆಂಗಸ್ರು ಅವರನ್ನ ಸುತ್ತುವರ್ದು ಹೇಳಿದ್ರು ಏನಪ್ಪಾ ಅಂದ್ರೆ, ಹಾಯ್ ಹಾಯ್ ಇದೇನಾಯ್ತು, ಹೀಗಿರ್ಲಿಲ್ಲ ಇವನು ಇಲ್ಲಿಂದ ಹೋದಾಗ. ಈ ಬಾಂಬೆ ಅವರು ಏನೋ ಮಾಡಿರ್ಬೇಕು ಇವನ್ ಮೇಲೆ. ನಮ್ ಹುಡ್ಗ ಆ ರೀತಿ ಅವನಲ್ಲ, ಖಂಡಿತವಾಗ್ಲೂ ಅಲ್ಲ. ಅದಕ್ಕೆ ನಮ್ ಮದರ್ ಹೇಳಿದಾರೆ, ಅದ್ ಕೇವಲ ರೋಲ್ ಅಷ್ಟೇ, ಅವನು ಆಕ್ಟಿಂಗ್ ಮಾಡ್ತಿದ್ದಾನೆ ಯುನೋ. ಸೊ ಐ ಮೀನ್, ನನ್ ಪ್ರಕಾರ ನಿಮಗೆ ಯಾರೊಬ್ರು ಸಿಗಲ್ಲ, ಗಂಡಾಗ್ಲಿ ಹೆಣ್ಣಾಗ್ಲಿ ಇಲ್ಲ ಮಗು, ಅವತ್ತಿಂದ ನನ್ನನ್ನ ನೋಡಿರೋರು ಹೀಗ್ ಹೇಳಲ್ಲ ನಾನು ತುಂಟ. ಮತ್ತೆ ನಾನು ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ಈ ಮಾತು ನಿಜನಾ ಗುಲ್ಶನ್ ಅವ್ರೆ? ನೀವು ಮನೆ ಬಿಟ್ಟು ಮುಂಬೈಗೆ ಹೋಗಿದ್ರಿ, ನಿಮ್ಮ ತಾಯಿಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ನೀವು ಚೆನ್ನಾಗಿ ಓದಿ ಒಂದ್ ಒಳ್ಳೆ ಕೆಲಸ ಪಡಿಬೇಕು ಅನ್ನೋದು ಅವ್ರ ಇಷ್ಟ ಆಗಿತ್ತು. ನಾನು ಯಾವಾಗ್ಲೂ ಫಸ್ಟ್ ಕ್ಲಾಸ್ ಫಸ್ಟ್ ಬರ್ತಿದ್ದೆ. ಸ್ಕೂಲಲ್ಲಿ, ರಾಂಪುರ ಸ್ಕೂಲಲ್ಲಿ ಪೇಂಟ್ನಲ್ಲಿ ನನ್ನ ಹೆಸರು ಬರ್ದಿದ್ದಾರೆ ಮೇಧಾವಿ ವಿದ್ಯಾರ್ಥಿ ಅಂತ. ಮೊದಲನೇ ಸಲ ಆ ಸ್ಕೂಲ್ನಲ್ಲಿ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಇನ್ 4 ಸಬ್ಜೆಕ್ಟ್ ಹೈಯೆಸ್ಟ್ ಸೆಕೆಂಡರಿಗೆ ಬೋರ್ಡ್ನಲ್ಲಿ ಬಂದಿತ್ತು ನನಗೆ. ಇದಾದ್ಮೇಲೆ ನಾನು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ಓದೋದಕ್ಕೆ ಸೇರ್ಕೊಂಡೆ. ಅಲ್ಲಿ ದಾಖಲಾತಿಗೆ 93%ಗಿಂತ ಹೆಚ್ಚು ಮಾರ್ಕ್ಸ್ ಬೇಕಾಗಿತ್ತು. ಇದನ್ನ ನಂಬೋದಿಕ್ಕೂ ಸಾಧ್ಯ ಆಗ್ತಿಲ್ಲ, ನೀವು ಕಾಲೇಜ್ಗೆ ಹೋಗಿದ್ರಿ ಅನ್ನೋದನ್ನ.
ನೋಡಿ, ಇದು ನನ್ನ ಫಿಲ್ಮ್ಸ್ನಲ್ಲಿ ನಟನೆ ಇದೆಯಲ್ಲ, ಫಿಲ್ಮ್ಸ್ನಲ್ಲಿ ನಾನು ಕ್ಯಾರೆಕ್ಟರ್ ಮಾಡಿದ್ದೀನಲ್ವಾ, ಇದು ಅದರ ಪ್ರಭಾವ. ಅದರಿಂದ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ನನ್ ಮಗನಿಗೂ ಹೇಳ್ತೀನಿ, ನನಗೆ 93 ಆರ್ 94% ಮಾರ್ಕ್ಸ್ ಏನ್ ಬರ್ತಿತ್ತೋ ಅದಕ್ಕೆ ಅವನು ಹೇಳ್ತಾನೆ, ಡ್ಯಾಡ್ ಸ್ವಲ್ಪ ಇದು ಜಾಸ್ತಿನೇ ಅಂತ. ಅಲ್ಲ, ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರಿಗ್ ಗೊತ್ತಿರಲ್ವೋ ಅವ್ರಿಗೆ, ನಾನು ದಿಲ್ಲಿಯ ಔಟ್ಸ್ಕರ್ಟ್ನಲ್ಲಿ ಬೆಳೆದು ದೊಡ್ಡವನಾದೆ. ಸ್ಕೂಲ್ನ ವಿದ್ಯಾಭ್ಯಾಸದ ಸಮಯದಲ್ಲಿ ದಿನ 1 ಗಂಟೆ ನನಗೆ ಸ್ಕೂಲ್ ಇರ್ತಿತ್ತು. ಬೆಳಗ್ಗೆ ಸ್ಕೂಲ್ ಆದ್ಮೇಲೆ ನಾನ್ ಜನರಿಗೆ ಡಿಟರ್ಜೆಂಟ್ ಪೌಡರ್ನ ಮಾರಕ್ ಹೋಗ್ತಿದ್ದೆ. ಹೌಸ್ ವೈಫ್ಗೆ, ಲೇಡೀಸ್ಗೆ ಬಟ್ಟೆ ಒಗ್ದು ತೋರಿಸ್ತಿದ್ದೆ. ನಾನ್ ಏನ್ ಹೇಳೋದಕ್ ಇಷ್ಟಪಡ್ತೀನಿ ಅಂದ್ರೆ, ನನ್ ಹತ್ರ ಕಡ್ಮೆ ದುಡ್ಡು ಇದ್ದಿದ್ರಿಂದ ಅಥವಾ ಬಡವ ಆಗಿದ್ರಿಂದ ನನ್ ಕನ್ಸೇನಿತ್ತಲ್ಲ, ನಾನ್ ಏನಾದ್ರೂ ಆಗ್ಬೇಕು ಅನ್ನೋದು, ಅದಕ್ಕೆ ಯಾವ್ದೇ ತಡೆ ಬರ್ಲಿಲ್ಲ, ಅದಕ್ಕೆ ಯಾವ್ದೇ ಸಮಸ್ಯೆ ಆಗ್ಲಿಲ್ಲ. ನಾನ್ ದಿನ ಬೆಳಗ್ಗೆ ಜನರಿಗೆ ಡಿಟರ್ಜೆಂಟ್ ಪೌಡರ್, ಫೆನೈಲ್ನ ಹೌಸ್ ವೈಫ್ಗೆ ಮಾರೋದಕ್ಕೆ ಹೋಗ್ತಿದ್ದೆ, ನನ್ನ ಯೂನಿಫಾರ್ಮ್ನ ಜೊತೆಗ್ ತಗೊಂಡು. ಸ್ವಲ್ಪ ಜಾಸ್ತಿ ಎಮೋಷನಲ್ ಆಗ್ಬಿಟ್ಟೆ ನಾನು, ಬಿಡಿ. ಒಂದೊಳ್ಳೆ ಮನೆತನದ ಹುಡುಗ, ಒಂದು ಸಾಬೂನ್ನ ಮಾರಿ, ಡಿಟರ್ಜೆಂಟನ್ನ ಮಾರಿ ಸಂಪಾದನೆ ಮಾಡುವಂಥ ಬಡವರ ಮನೆ ಹುಡುಗ, ಕಷ್ಟಪಡುವಂಥ ಹುಡುಗ, ಒಳ್ಳೆ ಮಾರ್ಕ್ಸ್ ತಗೊಳ್ಳೋಂಥ ಹುಡುಗ, ಅವನು ಫಿಲ್ಮ್ಗೋಗಿ ಖಳನಾಯಕನೇ ಯಾಕಾದ? ನಾನು ಸುಮಾರು ವರ್ಷದ್ವರ್ಗೂ, ಯಾಕಂದ್ರೆ ಆಕ್ಟಿಂಗ್ ಬಗ್ಗೆ ನಾನು ಎಷ್ಟು ಪ್ಯಾಷನೇಟ್ ಆಗಿದ್ದೆ ಅಂದ್ರೆ, ಸಾಯೋವರ್ಗೂ ಆಕ್ಟಿಂಗ್ ಮಾಡ್ಬೇಕು ಅನ್ನೋ ಆಸೆ ನನಗೆ. ಏನಾದ್ರೂ ನಾನು ಫಿಲ್ಮ್ನಲ್ಲಿ ಹೀರೋ ಆಗಿದ್ರೆ ಆಗ ಏನಾಗ್ತಿತ್ತು ಅಂದ್ರೆ, ಎಲ್ಲಿವರ್ಗೂ ನೀವು ಅಟ್ರಾಕ್ಟಿವ್, ಯಂಗ್, ಸುಂದರವಾಗಿರ್ತೀರೋ, ಅಥವಾ ಎಲ್ಲಿವರ್ಗೂ ಜನ ನಿಮ್ ಬಗ್ಗೆ ಹಾಗ್ ಅನ್ಕೋತಾರೋ, ನೀವಿರ್ತೀರಾ. 5 ವರ್ಷಗಳಾದ್ಮೇಲೆ ಅವರು ಬೇರೆ ಒಬ್ಬ ಹೀರೋ ಫಿಲ್ಮ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ನಾನೇನ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲಿಯವರೆಗೂ ನಾನ್ ಬದುಕಿರ್ತೀನೋ ಅಲ್ಲಿವರೆಗೂ ಆಕ್ಟಿಂಗ್ ಮಾಡ್ತಾನೆ ಇರ್ಬೇಕು. ಆದ್ರೆ ಇದು ಯಾರಿಗ್ ತಾನೇ ಇಷ್ಟ ಆಗುತ್ತೆ ಹೇಳಿ, ಪ್ರತಿ ಫಿಲ್ಮಲ್ಲೂ ಏಟ್ ತಿನ್ನೋದು? ನಾನು ಜನ್ರಿಗೆ ಆ ಕೆಟ್ಟ ಪಾತ್ರಗಳನ್ನ ಮಾಡಿ ಸಂದೇಶ ಕೊಡಕ್ ಇಷ್ಟಪಡ್ತೀನಿ. ಒಂದ್ವೇಳೆ ನಂತರ ಫಿಲ್ಮ್ ಕ್ಯಾರೆಕ್ಟರ್ ಅದು ಒಂದ್ವೇಳೆ ನೀವಾದ್ರೆ, ಆಗ ಸಮಾಜಕ್ಕೂ ಕೆಟ್ಟದಾಗುತ್ತೆ, ಹಾಗೆ ನಿಮ್ಗೂ ಕೂಡ ಕೆಟ್ಟದಾಗುತ್ತೆ. ಒದೆನೂ ಬೀಳ್ತವೆ, ಮತ್ತೆ ಅದ್ರ ಜೊತೆಗೆ ಫಿಲ್ಮ್ನ ಸುಂದರ ಹೀರೋಯಿನ್ ಏನಿದ್ದಾಳೋ ಅವಳು ನಿಮಗೆ ಸಿಗಲ್ಲ, ಹೀರೋ ಕರ್ಕೊಂಡು ಹೋಗ್ತಾನೆ. ನೀವು ಪ್ರಯತ್ನ ಮಾಡಿದ್ಮೇಲೆ ಕೂಡ? ಹೌದು, ನಾನ್ ಪ್ರಯತ್ನ ಮಾಡಿದ ನಂತರ ಕೂಡ. ಜನರನ್ನ ಕೇಳೋಣ, ನಿಮ್ಮ ಈ ಖಳನಾಯಕನ ರೂಪದ ಬಗ್ಗೆ ಜನ ಏನ್ ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತ. ಸರ್, ನೀವು ಹೆಚ್ಚು ನೆಗೆಟಿವ್ ಕ್ಯಾರೆಕ್ಟರ್ಸ್ನೇ ಮಾಡಿದ್ದೀರಾ. ಯಾವಾಗಾದ್ರೂ ಈ ನೆಗೆಟಿವ್ ಕ್ಯಾರೆಕ್ಟರ್ಸ್ ಇಂಪ್ಯಾಕ್ಟ್ ರಿಯಲ್ ಲೈಫಲ್ಲಿ ನಿಮಗೆ ಲಿಮಿಟ್ ಕ್ರಾಸ್ ಮಾಡೋದಕ್ಕೆ ಒತ್ತಡ ಹಾಕಿದವ? ಅರೆ ತಮ್ಮ, ಖಂಡಿತ ಇಲ್ಲ, ಖಂಡಿತವಾಗ್ಲೂ ಇಲ್ಲ, ಮಾಡಿಲ್ಲ. ಒಂದ್ ಮತ್ತ್ ಮಾತ್ ನಾನು ಹೇಳಿ, ಯಾವತ್ತಾದ್ರೂ ಹೀಗಾಗಿದ್ಯಾ? ನಿಮ್ಗೆ ಲಿಫ್ಟಲ್ಲಿ ಯಾರೋ ಒಂದು ಹುಡುಗಿ ಸಿಕ್ಕಿ ಆಕೆ ನಿಮ್ಮನ್ನ ನೋಡಿ ಭಯಪಟ್ಟು ಓಡ್ ಹೋಗಿದ್ದಿದ್ಯಾ? ಹೌದು, ಹಾಗಾಗಿದೆ. ನೀವ್ ಯಾರದಾದ್ರೂ ಮನೆಗೆ ಹೋದಾಗ ಅವರು ಮಕ್ಕಳನ್ನ ಬಚ್ಚಿಟ್ಕೊಳ್ಳಿ ಅಂತ ಹೇಳಿ ನೋಡಿ, ನಾನ್ ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ಮತ್ತೆ ಶಾರುಖ್ ನಾವು ತುಂಬಾ ವರ್ಲ್ಡ್ ಟೂರ್ಗಳನ್ನ ಮಾಡಿದೀವಿ. ಅಂದ್ರೆ ಶೋಸ್ ಆಗುತ್ತಲ್ವಾ ಬೇರೆ ಬೇರೆ ಜಾಗಗಳಲ್ಲಿ, ಲಂಡನ್, ಅಮೆರಿಕಾ, ಕೆನಡಾದಲ್ಲಿ. ಒಂದೇ ಫ್ಲೋರ್ನಲ್ಲಿ ನಾವಿದ್ವಿ. ಶಾರುಖ್ ಹತ್ರ ಆಟೋಗ್ರಾಫ್ ತಗೊಳ್ಳೋದಕ್ಕೆ ಹುಡ್ಗಿರ್ ಓಡ್ತಿದ್ದಾರೆ, ಒಂಟಿಯಾಗಿ ಹೋಗ್ತಿದ್ದಾರೆ ಆ ಫ್ಲೋರ್ನಲ್ಲಿ ರೂಮ್ಗೆ. ಆದ್ರೆ ನನ್ನ ಹತ್ರ ಆಟೋಗ್ರಾಫ್ ತಗೊಳಕ್ ಬಂದ್ರೆ ಅಣ್ಣ, ತಮ್ಮ, ಅವರು ಇವರು, ಬಾಡಿ ಗಾರ್ಡ್ ಎಲ್ರೂ ಜೊತೆಗೆ ಬರ್ತಾರೆ. ಆಗ ನನಗೆ ತುಂಬಾನೇ ಬೇಜಾರಾಯ್ತು. ನಾನು ಹೇಳ್ದೆ, ನೋಡು ಶಾರುಖ್, ಇದಂತೂ ತುಂಬಾ ದೊಡ್ಡ ಪ್ರಾಬ್ಲಮ್ ಕಣೋ. ನಿನ್ ಹತ್ರ ಅವ್ರು ಹೇಗಾದ್ರೂ ಬರ್ತಾರೆ ಆಟೋಗ್ರಾಫ್ ತಗೊಳ್ಳೋದಕ್ಕೆ, ಆದ್ರೆ ನನ್ನ ಹತ್ರ ಎಲ್ರೂನು ಕರ್ಕೊಂಡ್ ಬರ್ತಿದ್ದಾರೆ. ನಿಮ್ಗೆ ಯಾವಾಗಾದ್ರೂ ಅನ್ಸಿದ್ಯಾ ವಿಲನ್ ಆಗಿ ತಪ್ಪು ಮಾಡ್ಬಿಟ್ಟೆ, ಹೀರೋ ಆಗಿದ್ರೆ ಚೆನ್ನಾಗಿರ್ತಿತ್ತು? ಖಂಡಿತ ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ನಾನು ಹೇಳದ್ನಲ್ವಾ, ನಾನೇನು ರಿಜೆಕ್ಟ್ ಆದ ಹೀರೋ ಅಲ್ಲ. ಈ ಕಾಲದಲ್ಲಿ ಹೀರೋ ಅವಕಾಶಗಳಿಲ್ಲ ಅಂದ್ರೆ ವಿಲನ್ ರೋಲ್ ಮಾಡೋದಕ್ ಶುರು ಮಾಡ್ತಾರೆ. ನಾನ್ ಮೊದಲನೇ ದಿನದಿಂದನೂ ಖಳನಾಯಕನ ರೋಲ್ ಮಾಡೋದಕ್ ಹೋಗಿದ್ದೆ, ಖಳನಾಯಕನ ರೋಲ್ ಮಾಡ್ತಿದ್ದೀನಿ. ಅದ್ರಲ್ಲಿ ನನಗೆ ಸಂತೋಷ ಕೂಡ ಇದೆ. ಅದ್ರ ಜೊತೆಗೆ ಈಗ ಕೆಲವು ವರ್ಷಗಳ ಹಿಂದೆಯಿಂದ ನಾನು ಅದೇನೋ ಹೇಳ್ತಾರಲ್ಲ, ಒಬ್ಬ ವರ್ಸಟೈಲ್ ಆಕ್ಟರ್ನ ರೀತಿಯಲ್ಲಿ ವಿಭಿನ್ನವಾದ ರೋಲ್ಸ್ಗಳನ್ನ ಮಾಡೋದಕ್ ಶುರು ಮಾಡಿದ್ದೀನಿ. ನೀವು ಹೇಗ್ ರೋಲ್ ಮಾಡ್ತೀರಾ, ಆದ್ರೆ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಇದೇ ವಿಷಯ ಇಟ್ಕೊಂಡು ಬಹಳ ಆರೋಪಗಳಿವೆ. ಜೊತೆಗೆ ಒಂದು ದೊಡ್ಡ ಪಟ್ಟಿನೇ ಇದೆ. ಆಪ್ಕಿ ಅದಾಲತ್ನಲ್ಲಿ ಗುಲ್ಶನ್ ಗ್ರೋವರ್ ಮೇಲೆ ಜನತಾ ಪ್ರಕರಣ ಮುಂದುವರಿಯುತ್ತೆ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಇವತ್ತು ಆಪ್ಕಿ ಅದಾಲತ್ನಲ್ಲಿ ಆರೋಪಗಳು ಹಾಗೂ ಪ್ರಶ್ನೆಗಳ ಮಧ್ಯೆ ಇದ್ದಾರೆ ಹಿಂದಿ ಫಿಲ್ಮ್ನ ನಂಬರ್ 1 ವಿಲನ್ ಗುಲ್ಶನ್ ಗ್ರೋವರ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಗುಲ್ಶನ್ ಗ್ರೋವರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಗುಲ್ಶನ್ ಗ್ರೋವರ್ ಅವ್ರ ಮೇಲಿರುವ ಆರೋಪ, ಇವರು ಆಕ್ಟಿಂಗ್ ಮಾಡೋದು ಕಡಿಮೆ, ಆಡಂಬರ ಮಾಡೋದು ಹೆಚ್ಚು. ಗುಲ್ಶನ್ ಅವರೇ, ತುಂಬಾ ಜನ ಈ ಮಾತನ್ನ ಹೇಳ್ತಾರೆ, ನಿಮ್ಗೇನು ಟ್ರೈನಿಂಗ್ ಆಗಿತ್ತಲ್ಲ ನಿಮ್ಮ ಬಾಲ್ಯದಲ್ಲಿ, ಅದು ಇವತ್ತಿನವರೆಗೂ ಕೆಲಸ ಮಾಡ್ತಾ ಇದೆ ಅಂತ. ನಾನ್ ಕೇಳ್ಪಟ್ಟೆ, ಮೊದಲ ರೋಲ್ ನೀವು ಮಾಡಿದ್ರಲ್ಲ ರಾಮ್ ಲೀಲಾದಲ್ಲಿ, ಒಂದು ಕೋತಿ ರೋಲ್ ಮಾಡಿದ್ರಿ ನೀವು. ಹೌದು, ಇದು ಫ್ಯಾಕ್ಟ್. ನಾನು ದೆಹಲಿಯ ತ್ರಿನಗರದಲ್ಲಿ
ನಮ್ಮ ತಂದೆ ರಾಮ್ಲೀಲಾ ಲೇಖಕರು ರಾಮ್ಲೀಲಾನ ನಡೆಸ್ತಾ ಇದ್ರು. ಅಲ್ಲಿ ಆ, ಹನುಮಾನ್ ಅವರ ವಾನರ ಸೇನೆಯಲ್ಲಿ ರೋಲ್ ಸಿಕ್ಕಿತ್ತು. ಅಲ್ಲಿಂದ ಶುರು ಮಾಡಿದೆ ನಾನು. ಮತ್ತೆ ಅದಾದ ನಂತರ ಮುಂಬೈಗೆ ಬಂದಾಗ ಆಕ್ಟಿಂಗ್ನ ಅವಕಾಶ ಸಿಕ್ಕಾಗ ನೀವು ಪ್ರತಿ ಸಲ ಗೆಟಪ್ನ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿದ್ದೀರಾ, ಆದ್ರೆ ಆಕ್ಟಿಂಗಿಗೆ ಕಡಿಮೆ. ಸರ್ ಫಿಲ್ಮ್ನಲ್ಲಿ ಮೊಡವೆ ಮುಖದ ಚಪ್ಪನ್ ಟಿಕ್ಲಿ, ರಾಮ್ ಲಖನ್ನಲ್ಲಿ ಆ ಕೇಸರಿ ವಿಲಾಯ್ತಿ, ಬ್ಯಾಡ್ ಮ್ಯಾನ್ ಆ್ಯಂಡ್ ಅದೇನೋ ಹೇಳ್ತಾರಲ್ಲ, ಮಹಾಸಂಗ್ರಾಮ್ನ ಪಂಜಾಬ್ನಿಂದ ನೇರವಾಗಿ ಬಂದಿರ್ತಾನಲ್ಲ ಪೊಲೀಸ್ ಆಫೀಸರ್. ನಾನು ಫಿಲ್ಮ್ನಲ್ಲಿ ಲುಕ್ಗಳ್ನೂ ಪ್ರಸ್ತುತಪಡಿಸ್ದೆ, ಅದ್ರ ಜೊತೆಗೆ ಕ್ಯಾರೆಕ್ಟರ್ನ ಆಳದ ಮೇಲೂ ಗಮನ ಕೊಟ್ಟಿದ್ದೀನಿ. ಅಂದ್ರೆ ಕ್ಯಾಚಿ ಫ್ರೇಸ್ ಮೇಲೆ ಗಮನ ಕೊಟ್ಟಿದ್ರಾ ಅಥವಾ ಒಂದು ವಿಚಾರದ ಮೇಲೆ ಗಮನ ಕೊಟ್ಟಿದ್ರಾ? ಆಗ್ಲೇ ಹೇಳಿದ್ರಲ್ಲ ಬ್ಯಾಡ್ ಮ್ಯಾನ್ ಅಂತ. ಅಲ್ಲ, ಇದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಇದನ್ನ ತುಂಬಾ ಅದೇನ್ ಹೇಳ್ತಾರೆ ಜನ ಎಂಜಾಯ್ ಮಾಡ್ತಾರೆ. ಇದಕ್ಕೇನ್ ಹೇಳ್ತಾರೆ, ಅವ್ರಿಗೆ ಕ್ಯಾರೆಕ್ಟರ್ ಗೊತ್ತಿರುತ್ತಾ? बैड मैन, कल्लू कल्लन कालिया लोग देते हैं मुझको गालियां। पंजाब में ऐसा होता है? अरे हमारे पंजाब में ऐसा नहीं होता. लुकस गुड, लुकस बैड, पर लुका नॉट अगली. ಈ ರೀತಿಯ ಕೆಲವು ಲೈನ್ಸ್ ಇದಾವಲ್ಲ, ಅದನ್ನ ಹೇಳ್ತಾ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲ್ ಬಂದಾಗ ಜನರಿಗೆ ಇಮಿಡಿಯೇಟ್ಲಿ ನೆನ್ಪಾಗುತ್ತೆ, ಜನ ಅದನ್ನ ಐಡೆಂಟಿಫೈ ಮಾಡ್ತಾರೆ. ಮತ್ತೆ ಇಲ್ಲಿವರೆಗೂ ನೋಡಿ, ಗಬ್ಬರ್ನ ಡೈಲಾಗ್ ಇರ್ಬೋದು, ಇಲ್ಲ ಮೊಗ್ಯಾಂಬೋನ ಡೈಲಾಗ್ ಇರ್ಬೋದು, ಅಥವಾ ನನ್ ಡೈಲಾಗ್ ಇರ್ಬೋದು, ಬ್ಯಾಡ್ ಮ್ಯಾನ್, ಅದರಿಂದನೇ ಆ ಕ್ಯಾರೆಕ್ಟರ್ ಗುರುತಿಸಲ್ಪಡೋದು. ಒಂದ್ ವೇಳೆ ನಾನ್ ನಿಮ್ಮ ಮುಂದೆ ಬರುವಂತ ಸಿನಿಮಾಗಳ ಹೆಸರುಗಳನ್ನ ನೋಡಿದ್ರೆ, ಒಂದು ಸಿನಿಮಾದ ಹೆಸರು ಶಾದಿ ಸೆ ಪೆಹ್ಲೆ, ಅದರ ನಂತರ ದರ್ವಾಜಾ ಬಂದ್ ರಖನಾ, ಅದರ ನಂತರ ಸೌತನ್. ನಾನು ರಜತ್ ಸರ್, ನನ್ಗನ್ಸುತ್ತೆ ಇನ್ಮುಂದೆ ನೀವು ಫಿಲ್ಮಲ್ಲೂ ಕೂಡ ಬರೆಯಕ್ ಶುರು ಮಾಡ್ಬೇಕು. ಯಾಕಂದ್ರೆ ಎಷ್ಟು ಸುಂದರವಾಗಿ ನೀವು ಅದನ್ನ ಜೋಡಿಸಿ ಹೇಳಿದ್ರಿ ಅಂದ್ರೆ ತುಂಬಾ ಅದ್ಭುತ, ತುಂಬಾನೇ ಅದ್ಭುತ. ಇತ್ತೀಚಿಗಷ್ಟೇ ಒಂದ್ ಸ್ಟುಡಿಯೋದಲ್ಲಿ ತಮಾಷೆ ಮಾಡ್ತಿದ್ದೆ. ಮುಂಚೆ ಖಳನಾಯಕನ ಡೈಲಾಗ್ ಹೇಗಿತ್ತು ಅಂದ್ರೆ, अब मुझसे बचकर कहाँ जाओगी, ಅದಕ್ಕೆ ಅವಳು ಹೇಳ್ತಾಳೆ, भगवान के लिए मुझे छोड़ दो. ಅದು ಖಳನಾಯಕ ಹೇಳ್ತಾನೆ, इतनी खूबसूरत चीज और भगवान के लिए छोड़ दूं तो मैं क्या खाऊं, प्रसाद. ಆಮೇಲೆ ಅವಳು ಓಡ್ ಹೋಗ್ತಾಳೆ. ಎದುರುಗಡೆ ರಜತ್ ಶರ್ಮಾ ಅವರು ಸಿಗ್ತಾರೆ. ಅವಳು ಅವ್ರ ಹಿಂದೆ ನಿಂತ್ಕೋತಾಳೆ. ಆಗ ರಜತ್ ಶರ್ಮಾ ಹೇಳ್ತಾರೆ, इसको तो मैंने बचा लिया, अब तुम्हें कौन बचाएगा, कैमरा ऑन करो. ನೋಡಿ, ಈ ರೀತಿಯಾಗಿ ನಿಮ್ಮನ್ನ ಇಟ್ಕೊಂಡು ನಿಮ್ ಬಗ್ಗೆ ಏನ್ ಹೇಳೋದು ಅಂದ್ರೆ, ನೀವು ಇಲ್ಲಿಗೆ ಬಂದಾಗ ನೀವು ಯೋಚಿಸಿದ್ರಾ ನಿಮ್ಮನ್ನ ಯಾರು ಕಾಪಾಡ್ತಾರೆ ಅಂತ? ನನ್ನನ್ನ ಕಾಪಾಡೋದು ಇವರ ಪ್ರೀತಿ, ನನ್ನ ಕಾಪಾಡುತ್ತೆ ಒಂದು ವಿಷಯ. ಅದೇನಂದ್ರೆ, ನಾನು 22 ವರ್ಷಗಳಿಂದ ಕೇವಲ ಒಂದಕ್ಕೆ ಒತ್ತು ಕೊಟ್ಟಿರೋದು. ನಾನು ಒಂದು ವಿಷಯಕ್ಕೆ ಗಮನ ಕೊಟ್ಟಿರೋದು, ಇವರ ಮನೋರಂಜನೆ ಮಾಡ್ತಿರ್ಬೇಕು. ಇದು ಒಂದೇ ನನ್ನನ್ನ ಕಾಪಾಡೋದು. ನಾನ್ ಹೃದಯಪೂರ್ವಕ ಹೇಳ್ತಿದ್ದೀನಿ, ನಾನ್ ಏನೆಲ್ಲ ಅಚೀವ್ ಮಾಡಿದೀನೋ, ಹೆಸರು, ಖ್ಯಾತಿ, ಹಣ, ಇವೆಲ್ಲ ಇವರ ಆಶೀರ್ವಾದ. ಅವರಿಗೂ ಹಾಗೆ ಅನ್ಸಿದ್ರೆ ಚಪ್ಪಾಳೆ ಹೊಡಿತಾರೆ. ಗುಲ್ಶನ್ ಅವರೇ, ನೀವು ಈ 22 ವರ್ಷಗಳಿಂದ ಏನ್ ಮಾಡಿದ್ದೀರೋ ಮತ್ತೆ ಯಾವ ಸ್ಥಾನಕ್ಕೆ ತಲುಪಿದ್ದೀರೋ, ಈ ಸ್ಥಾನಕ್ಕೆ ಬಂದ ನಂತರ ಕೂಡ ಸಾಕಷ್ಟು ಪ್ರಶ್ನೆಗಳು ಎದುರಾಗಿರುತ್ತೆ. ಹೊಸ ಆರೋಪಗಳು ನಿಮ್ಮ ಮುಂದೆ ಇವೆ, ಅದು ಈ ಒಂದು ವಾರದಲ್ಲಿ ಬಂದಿರುವಂತದ್ದು. ಅದಕ್ಕೆ ನಿಮ್ಮಿಂದ ಸ್ಪಷ್ಟೀಕರಣ ಕೇಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಆರೋಪಗಳು ಮತ್ತೆ ಪ್ರಶ್ನೆಗಳ ಸುಳಿಯಲಿದ್ದಾರೆ ಹಿಂದಿ ಸಿನಿಮಾದ ಪ್ರಮುಖ ಖಳನಾಯಕ ಗುಲ್ಶನ್ ಗ್ರೋವರ್. ತಮಿಳ್ ಫಿಲ್ಮ್ಸ್ನಲ್ಲೂ ಕೆಲಸ ಮಾಡಿದ್ದೀನಿ, ತೆಲುಗು ಫಿಲ್ಮ್ಸ್ನಲ್ಲೂ ಕೆಲಸ ಮಾಡಿದ್ದೀನಿ. ನಾನೀಗ ಎಲ್ಲ ಕೆಲಸಗಳ ಲೆಕ್ಕ ಕೇಳ್ತೀನಿ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಗುಲ್ಶನ್ ಗ್ರೋವರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಗುಲ್ಶನ್ ಗ್ರೋವರ್ ಮೇಲಿರುವ ಆರೋಪ, ಇವರು ಪಬ್ಲಿಸಿಟಿಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಗುಲ್ಶನ್ ಅವರೇ, ನನ್ನ ಹತ್ರ ನೋಡಿ ಒಂದು ಪತ್ರಿಕೆ ಇದೆ, ಲಂಡನ್ನ ಈವ್ನಿಂಗ್ ಸ್ಟ್ಯಾಂಡರ್ಡ್. ಇದರಲ್ಲಿ ಬರ್ದಿದೆ ನ್ಯೂ ಬಾರ್ನ್ ವಿಲನ್, ಲೇಟೆಸ್ಟ್ 007 ಸ್ಟಾರ್ ಗುಲ್ಶನ್ ಗ್ರೋವರ್. ಮತ್ತೆ ಇನ್ನೊಂದು ಪತ್ರಿಕೆ ಇದೆ, ಅದರಲ್ಲೂ ಕೂಡ ಬರೆದಿದ್ದಾರೆ ಗುಲ್ಶನ್ ಗ್ರೋವರ್ ನಿಮ್ಮನ್ನ ಕೋಟ್ ಮಾಡಿದ್ದಾರೆ, ಮೈ ಶಾಟ್ ಅಟ್ ಬಾಂಡ್. ಮತ್ತೆ ನೀವು ಹೇಳಿದ್ದೀರಾ, ನೀವು ಜೇಮ್ಸ್ ಬಾಂಡ್ನ ಸಿನಿಮಾದಲ್ಲಿ ಅವರ ವಿರುದ್ಧ ವಿಲನ್ ಆಗ್ತೀರಾ, ಖಳನಾಯಕ ಆಗ್ತೀರಾ ಅಂತ. ಆದ್ರೆ ಪತ್ರಕರ್ತರು ಈ ವಿಚಾರವನ್ನೆಲ್ಲ ಸುಳ್ಳು, ತಪ್ಪು ಅಂತ ಹೇಳ್ತಿದ್ದಾರೆ. ಎಲ್ಲದಕ್ಕೂ ಮುಂಚೆ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ನಿಮ್ ಎಲ್ಲರ ಗುಡ್ ವಿಶಸ್ಸಿಂದ, ನಿಮ್ಮೆಲ್ಲರೂ ಆಶೀರ್ವಾದದಿಂದ ಈ ಇಂಡಿಯನ್ ಆಕ್ಟರ್ಗೆ, ಬಾಲಿವುಡ್ ಆಕ್ಟರ್ಗೆ ವಿದೇಶದ ಫಿಲ್ಮ್ಸ್ನಲ್ಲೂ ಕೆಲಸ ಮಾಡೋದಕ್ಕೆ ಅವಕಾಶಗಳು ಸಿಗ್ತಿವೆ.
ಇದು ನನ್ ಪಾಲಿಗೆ ಸಂತೋಷ ಹಾಗೂ ಗರ್ವ ಪಡುವಂತಹ ವಿಷಯನೇ. ಎಲ್ರಿಗೂ ಅಂದ್ರೆ ಇಂಡಿಯನ್ಸ್ಗೆ ಗರ್ವದ ವಿಚಾರ ಅಲ್ಲಿಯ ಫಿಲ್ಮ್ ಇಂಡಸ್ಟ್ರಿಗಳು. ಅದು ಫಿಲ್ಮ್ ಇಂಡಸ್ಟ್ರಿ ಹಾಲಿವುಡ್ ಆಗಿರಬಹುದು. ನಾನಲ್ಲಿ 6 ಫಿಲ್ಮ್ಸ್ನಲ್ಲಿ ಕೆಲಸ ಮಾಡಿದ್ದೀನಿ. ಫ್ರಾನ್ಸ್ ಫಿಲ್ಮ್ನಲ್ಲಿ ಕೆಲಸ ಮಾಡಿದ್ದೀನಿ, ಇಟಲಿ ಫಿಲ್ಮ್ಸ್ನಲ್ಲಿ ಕೆಲಸ ಮಾಡಿದ್ದೀನಿ, ಜರ್ಮನ್ ಫಿಲ್ಮ್ಸ್ನಲ್ಲಿ ಕೆಲಸ ಮಾಡಿದ್ದೀನಿ, ಕೆನಡಿಯನ್ ಫಿಲ್ಮ್ಸ್ನಲ್ಲೂ ಕೆಲಸ ಮಾಡಿದ್ದೀನಿ, UK ಫಿಲ್ಮ್ಸ್ನಲ್ಲೂ ಕೆಲಸ ಮಾಡಿದ್ದೀನಿ. ಈಗ ಸ್ವಲ್ಪ ಸಮಯದಿಂದ ಹೇಗಾಗ್ತಿದೆ ಅಂತಂದ್ರೆ, ಮುಂದೆ ಬರೋ ಜೇಮ್ಸ್ ಬಾಂಡ್ ಫಿಲ್ಮಲ್ಲಿ ನನ್ನ ವಿಲನ್ ಆಗಿ ತಗೋತಿದ್ದಾರೆ. ಕೆಲವು ಪತ್ರಿಕೆಗಳು ಹೇಳ್ತಿವೆ ತಗೊಂಡಿದ್ದಾರೆ ಅಂತ, ಕೆಲವು ಹೇಳ್ತಿದಾವೆ ತಗೋತಾರೆ ಅಂತ. ಜೇಮ್ಸ್ ಬಾಂಡ್ನ ಸೈಟ್ ಏನಿದೆಯೋ ಅದ್ರಲ್ಲೂ ಕೂಡ ನನ್ನ ಫೋಟೋ ಇದೆ. ಅದ್ರಲ್ಲೊಂದು ಆರ್ಟಿಕಲ್ ಇದೆ, ಬಾಂಡ್ಸ್ ಕನೆಕ್ಷನ್ ಟು ಬಾಲಿವುಡ್. ವಿಷಯ ಏನಪ್ಪಾ ಅಂದ್ರೆ, ನಾನ್ ಫಿಲ್ಮ್ನಲ್ಲಿ ಇದೀನೋ ಅಥವಾ ಇಲ್ವೋ ಅದನ್ನ ನಾನೀಗ ಹೇಳೋದಿಲ್ಲ. ಯಾಕೆ ಹೇಳಲ್ಲ ಅಂದ್ರೆ, ಯಾಕಂದ್ರೆ ಅದು ನಿಜ ಅಲ್ಲ, ಅದೇ ಕಾರಣಕ್ಕೆ. ನೋಡಿ, ನೀವು ಲಾಯರ್. ದಯವಿಟ್ಟು ನೀವು 5 ನಿಮಿಷಕ್ಕೆ ಲಾಯರ್ ಅನ್ನೋದನ್ನ ಮರ್ತ್ಬಿಡಿ. ನೀವು ಕೇವಲ ಇದನ್ ಮಾತ್ರ ನೆನ್ಪಿಟ್ಕೊಳ್ಳಿ. ನೀವು ಭಾರತೀಯ, ನೀವು ಒಳ್ಳೆ ಭಾರತೀಯ, ನಾನಿದ್ನ ಒಪ್ಕೋತೀನಿ, ನಂಗೆ ಗೊತ್ತಿದೆ. ಒಬ್ಬ ಭಾರತೀಯ ಆಗಿರೋದ್ರಿಂದ ನಿಮಗೇನ್ ಅನ್ಸುತ್ತೆ? ನೋಡಿ, ನೀವು ವಿಷಯನ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಇಲ್ಲ, ಮಾಡಿ. ಇಲ್ಲ, ನೀವು ಒಬ್ಬ ನಾನು ನಿಮ್ಗೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಇಲ್ಲಿ ನೋಡಿ, ಈ ಬ್ರಿಟನ್ನ ಪತ್ರಿಕೆ ಹೌದು. ಇದೆಯಲ್ಲ, ಇದೇನು ಸಣ್ಣ ಪತ್ರಿಕೆ ಅಲ್ಲ. ಈವ್ನಿಂಗ್ ಸ್ಟ್ಯಾಂಡರ್ಡ್, ಲಂಡನ್ನ ಬಹಳ ದೊಡ್ಡ ಹೌದು ಪತ್ರಿಕೆ. ರಜತ್ ಸರ್, ಆದ್ರೆ ಈವ್ನಿಂಗ್ ಅರೆ ಸ್ಟ್ಯಾಂಡರ್ಡ್. ಸರ್, ಸ್ವಲ್ಪ ಕೇಳಿಸ್ಕೊಳ್ಳಿ. ಸರಿ. ಈ ಪತ್ರಿಕೆ ನಿಮ್ಮನ್ನ ಕೋಟ್ ಮಾಡಿದೆ. ಟು ಬಿ ಇನ್ ಕ್ಯಾಸಿನೋ ರಾಯಲ್ ವುಡ್ ಬಿ ಎ ರಿಯಲ್ ಆನರ್ ಟು ಮೀ ಅಂಡ್ ಮೈ ಕಂಟ್ರಿ. ಹೌದು. ನೀವು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನೀವು ಜೇಮ್ಸ್ ಬಾಂಡ್ ಸಿನಿಮಾದಲ್ಲಿ ವಿಲನ್ ಆಗ್ತೀರಿ ಅಂತ. ಹ್ಮ್. ಈ ಮಾತು ನಿಜನ ಸುಳ್ಳ? ನಾನು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಿದ್ದೀನಿ, ನಾನು ಮುಂಬರೋ ಜೇಮ್ಸ್ ಬಾಂಡ್ ಫಿಲ್ಮ್ನಲ್ಲಿ ವಿಲನ್ ಆಗ್ತಿದ್ದೀನಿ ಅಂತ. ಒಂದ್ವೇಳೆ ಇದು ನಿಜ ಆದ್ರೆ ಇದ್ರಲ್ಲಿ ತಪ್ಪೇನಿದೆ? ನೋಡಿ, ಏನಾದ್ರೂ ನಾನು ಜೇಮ್ಸ್ ಬಾಂಡ್ ಫಿಲ್ಮ್ನಲ್ಲಿ ಇದ್ರೆ ಇದು ನನಗೆ ಮತ್ತೆ ನನ್ನ ಕಂಟ್ರಿಗೆ ಆನರ್ ಆಗಿರುತ್ತೆ. ಇದು ಲಿಟ್ರಲಿ ಅದರ ಟ್ರಾನ್ಸ್ಲೇಷನ್. ಇದ್ರಲ್ಲೇನಾದ್ರೂ ತಪ್ಪಿದ್ಯಾ? ಇದೇನಾದ್ರೂ ಕೆಟ್ಟ ವಿಷಯನಾ? ಖಂಡಿತ ಅಲ್ಲ. ಮತ್ತೆ ಒಂದ್ವೇಳೆ ಇಷ್ಟೆಲ್ಲ ಇಂಡಿಯನ್ಸ್, ಇಷ್ಟೆಲ್ಲ ಭಾರತೀಯರು ಮತ್ತೆ ಈ ಬಾಲಿವುಡ್ ಫಿಲ್ಮ್ಸ್ ಫ್ಯಾನ್ಸ್ ಇದಾರಲ್ಲ, ವಿದೇಶದಲ್ಲೂ ಕೂಡ ಇರೋರು, ಅವ್ರು ಏನ್ ಬಯಸ್ತಾರೆ ಅಂದ್ರೆ, ಅವ್ರು ಎಲ್ರೂ ಕಾರಣದಿಂದಲೇ ಇದನ್ನೆಲ್ಲ ಬರಿತಾ ಇರೋದು. ನಾನು ಮುಂಬರುವ ಜೇಮ್ಸ್ ಬಾಂಡ್ ಫಿಲ್ಮ್ನಲ್ಲಿ ವಿಲನ್ ಆಗಿದ್ದೀನಿ. ಸೊ ಇದೆಲ್ಲ ಅವರೆಲ್ಲರ ಅದೇನಂತಾರೆ ಆಸೆ, ಆಸ್ಪಿರೇಷನ್. ನನ್ಗನ್ಸುತ್ತೆ ತುಂಬಾ ಪಾಸಿಟಿವ್ ಎಫೆಕ್ಟ್ ಆಗುತ್ತೆ, ತುಂಬಾ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ. ಇದು ಇವತ್ತಿನ ಪತ್ರಿಕೆನಲ್ಲಿ ಒಂದು ರಿಪೋರ್ಟ್ ಪ್ರಿಂಟ್ ಆಗಿದೆ. ಈ ರಿಪೋರ್ಟಲ್ಲಿ ಏನಿದೆ ಅಂದ್ರೆ, ಈ ಪತ್ರಿಕೆಯ ವ್ಯಕ್ತಿಗಳು ಲಂಡನ್ನಲ್ಲಿ ಆ ಪ್ರೊಡ್ಯೂಸರ್ಸ್ ಇದಾರಲ್ಲ ಕೆಸಿನೋ ರಾಯಲ್ ಫಿಲ್ಮ್ನ, ಅವ್ರ ಜೊತೆ ಮಾತಾಡಿದ್ವಿ. ಅವ್ರು ಹೇಳಿದ್ರು ಈ ಪತ್ರಿಕೆನಲ್ಲಿ ರಿಪೋರ್ಟ್ ಪ್ರಿಂಟ್ ಆಗಿದೆಯಲ್ಲ ಅದು ಸುಳ್ಳು ಅಂತ. ಈಗ ಇದನ್ ಯಾರು ವೆರಿಫೈ ಮಾಡ್ತಾರೆ? ಈ ಪತ್ರಿಕೆ ಆ ಪ್ರೊಡ್ಯೂಸರ್ಸ್ ಜೊತೆ ಮಾತುಕತೆ ಮಾಡಿದಾರೋ ಇಲ್ವೋ ಅಂತ. ಈ ಪತ್ರಿಕೆಯ ಫೋನ್ ಕಾಲ್ ತಗೊಳ್ಳೋದಕ್ಕೆ ಆ ಪ್ರೊಡ್ಯೂಸರ್ಸ್ಗಳಿಗೆ ಟೈಮ್ ಇಲ್ಲ. ಅವರ $100 ಮಿಲಿಯನ್ ಫಿಲ್ಮ್ ಇದೆಯಲ್ಲ, ಅದ್ ಸೆಟಲ್ ಶುರು ಆಗೋದಿದೆ. ಅವ್ರಿಗೆ 5,000 ಸಮಸ್ಯೆಗಳಿವೆ. ಈ ಸಮಯದಲ್ಲಿ ಅವರು ಹೀರೋಯಿನ್ನ ಹುಡುಕ್ಬೇಕಾಗಿದೆ. ಇನ್ನೂ ಅವರು ತುಂಬಾ ವಿಷಯಗಳನ್ನ ಹುಡುಕ್ಬೇಕಾಗಿದೆ. ಅದರ ಜೊತೆಗೆ ನನಗೆ ತುಂಬಾ ಸಂತೋಷ ವಿಷಯ ಇದೆ. ಹೌ ಪಾಪ್ಯುಲರ್ ಬಾಲಿವುಡ್ ಸ್ಟಾರ್ಸ್ ಆರ್. ಅವರು ಬಾಂಡ್ಗಿಂತ ಜಾಸ್ತಿ ನನ್ ಚರ್ಚೆ ಶುರು ಮಾಡಿದ್ದಾರೆ. ಬಾಂಡ್ಸ್ಗಿಂತ ಜಾಸ್ತಿ ನನ್ ಬಗ್ಗೆ ಕೋಲಾಹಲ ಶುರು ಆಗಿದೆ, ಇವನ್ ಇದಾನೋ ಇಲ್ವೋ ಅಂತ. ಆದ್ರೆ ನೀವು ಇದನ್ನ ಹೇಳಿ, ಆ ಫಿಲ್ಮ್ನಲ್ಲಿ ವ್ಯಕ್ತಿಗಳು ಇರ್ತಾರಲ್ಲ, ಕಾಸ್ಟಿಂಗ್ ಮಾಡೋರು, ಹಾ, ಆ ಫಿಲ್ಮ್ನ ಪ್ರೊಡ್ಯೂಸರ್ ಇದಾರಲ್ಲ, ಆ ಫಿಲ್ಮ್ನ ಕಾಸ್ಟಿಂಗ್ ಮಾಡೋಂಥ ವ್ಯಕ್ತಿಗಳಿದಾರಲ್ಲ, ಅವರು ನೀವ್ ಯಾವತ್ತಾದ್ರೂ ಭೇಟಿಯಾಗಿದ್ದೀರಾ? ರಜತ್ ಸರ್, ತುಂಬಾ ತಯಾರಿ ಮಾಡ್ಕೊಂಡ್ಬಂದಿದ್ದೀನಿ ನಾನು. ಇದ್ರಲ್ ನನ್ನ ಫೋಟೋಗಳಿದಾವೆ. ಜೇಮ್ಸ್ ಬಾಂಡ್ನ 7 ಫಿಲ್ಮ್ಸ್ನ ಕಾಸ್ಟಿಂಗ್ ಡೈರೆಕ್ಟರ್ ಇದಾರಲ್ವಾ ಲಾಸ್ ಆಂಜಲೀಸ್ನಲ್ಲಿ, ಜಾನೆಟ್ ಜಾನ್ಕಿನ್ಸನ್ ಜಾನೆಟ್ ಅಂಡ್ ಜೇನ್. ಅವ್ರ ಜೊತೆಗೆ ಕಂಪ್ನಿಯ ಪ್ರೆಸಿಡೆಂಟ್ ಮೈಕಲ್ ಜೊತೆ ಕೂಡ. ನಾನ್ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ, ಈ ಫೋಟೋನ ತೋರಿಸ್ಬೇಕು ನೀವು. ಖಂಡಿತ, please. ಖಂಡಿತ. ಅವ್ರ ಆಫೀಸ್ನಲ್ಲಿ ನಾನು ಸರಿ. ಫೋಟೋ ತೆಗೆಸ್ಕೊಂಡಿದ್ದೀನಿ, ತಗೊಳ್ಳಿ ನೋಡಿ. ಇವರು ಕಾಸ್ಟಿಂಗ್ ಡೈರೆಕ್ಟರ್ಸ್, ಇಬ್ರು ಲೇಡೀಸ್. ಇವರು ಕೂಡ ಇಬ್ರು ಲೇಡೀಸ್, ಅದೇ ಸೇಮ್. ಇವರು ಹ್ಯಾರಿ ಪಾಟರ್ನ ಕಾಸ್ಟ್ ಮಾಡಿದ್ರು, ಇವರೇ ಬ್ಯೂಟಿಫುಲ್ ಮೈಂಡ್ನ ಕಾಸ್ಟ್ ಮಾಡಿದ್ದು. ಈಗ ಇವರು ಬಾಂಡ್ನ ಕಾಸ್ಟ್ ಮಾಡ್ತಿದ್ದಾರೆ. ಇದು ಅವರ ಆಫೀಸ್ನಲ್ಲಿ. ಸರಿ ಬಿಡಿ, ನಾನು ಒಪ್ಕೋತೀನಿ, ನೀವು ಅವ್ರನ್ನ ಭೇಟಿ ಮಾಡಿದ್ದೀರಾ, ನೀವು ಸಾಕ್ಷಿ ತಗೊಂಡ್ ಬಂದಿದ್ದೀರಾ. ಆದ್ರೆ ಇವತ್ತು ಈ ಪತ್ರಿಕೆನಲ್ಲಿ ಕಾಣ್ತಾ ಬಂದಿದೆ, ಇದ್ದೀನಿ, ನಾನು ಸ್ವಲ್ಪ ಬಾಂಡ್ನ ವಿಲನ್ ತರ. ಇವತ್ತು ಈ ಪತ್ರಿಕೆನಲ್ಲಿ ಇನ್ನೊಂದು ವಿಷಯ ಬಂದಿದೆ ಗುಲ್ಶನ್ ಅವರೇ. ಹೇಳಿ. ಇವರು ಒಂದು ಇಮೇಲ್ ಕಳಿಸಿದ್ದಾರೆ ಸೋನಿ ಪಿಕ್ಚರ್ ರಿಲೀಸಿಂಗ್ ಇಂಟರ್ನ್ಯಾಷನಲ್ಗೆ. ಯಾ. ಮತ್ತೆ ಅವರು ಬರ್ದಿದ್ದಾರೆ, ದ ಸ್ಟುಡಿಯೋ ಮೇಕಿಂಗ್ ಕಸಿನೋ ರಾಯಲ್ ಸೆಡ್, ವಿ ಹ್ಯಾವ್ ಚೆಕ್ಡ್ ವಿತ್ EON ಪ್ರೊಡಕ್ಷನ್ಸ್. ದೇ ಹ್ಯಾವ್ ಕನ್ಫರ್ಮ್ಡ್ ದಟ್ ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಟ್ರೂತ್ ಇನ್ ಇಟ್, ಜಸ್ಟ್ ವಿಶ್ಫುಲ್ ಥಿಂಕಿಂಗ್ ಆಫ್ ಮಿಸ್ಟರ್ ಗುಲ್ಶನ್ ಗ್ರೋವರ್. ಆ ಸ್ಟುಡಿಯೋ ಇದೆಯಲ್ಲ, ಅದ್ರಲ್ಲಿ ಒಂದ್ 40 ಬಿಲ್ಡಿಂಗ್ಸ್ ಇರುತ್ತೆ. ದೊಡ್ಡ ಸ್ಟುಡಿಯೋಸ್ಗೆ 4,000 ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಅವ್ರು ಈ ಇಮೇಲ್ಸ್ನ ಯಾರಿಗ್ ಕಳ್ಸಿದ್ದಾರೆ, ಅವ್ರಿಗೆ ಯಾರು ಉತ್ತರ ಕೊಟ್ಟಿದ್ದಾರೆ, ಇದ್ರ ವೆರಿಫಿಕೇಶನ್ ಯಾರ್ ಮಾಡ್ತಾರೆ?
ಅವ್ರನ್ನ ಕರ್ಸಿ. ಅದ್ರ ಜೊತೆಗೆ ನಾನು ಇದನ್ನಂತೂ ಹೇಳ್ತಿಲ್ಲ. ಈ ಕ್ಷಣದಲ್ಲಿ ಏನೇ ಹೇಳಿದ್ರು ಅದು ನನ್ ವಿರುದ್ಧ ಹೋಗೋ ಸಾಧ್ಯತೆ ಇದೆ. ಇಟ್ ಕ್ಯಾನ್ ಗೋ ಅಗೇನ್ಸ್ಟ್ ಮೀ. ನಾನು ಎಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಷ್ಟು ಹೇಳೋದಕ್ಕೆ ನನಗೆ ಅನುಮತಿ ಇದೆಯೋ, ಎಷ್ಟು ಹೇಳಿದ್ರೆ ನನಗೆ ಸರಿ ಹೋಗುತ್ತೋ, ನಿಮ್ ಎಲ್ಲರ ಗುಡ್ ವಿಶಸ್ ಇದ್ರೆ, ನಿಮ್ ಎಲ್ಲರ ಆಶೀರ್ವಾದ ಸಿಕ್ಕಿದ್ರೆ ಬಾಂಡ್ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಾನೆ? ಆರೋಪಗಳು ಮತ್ತೆ ಪ್ರಶ್ನೆಗಳ ಪಟ್ಟಿ ತುಂಬಾನೇ ದೊಡ್ಡದಿದೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಗುಲ್ಶನ್ ಗ್ರೋವರ್ ಅವರ ಮೇಲೆ ಜನತಾ ಪ್ರಕರಣ ಮುಂದುವರಿಯುತ್ತೆ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಆರೋಪಗಳು ಹಾಗೂ ಪ್ರಶ್ನೆಗಳ ಮಧ್ಯದಲ್ಲಿದ್ದಾರೆ ಭಾರತೀಯ ಸಿನಿಮಾದ ಹೆಸರಾಂತ ಖಳನಾಯಕ ಗುಲ್ಶನ್ ಗ್ರೋವರ್. ಆಪ್ಕೆ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಗುಲ್ಶನ್ ಗ್ರೋವರ್ ಮೇಲೆ ಇರುವ ಆರೋಪ, ಇವರು ವೈಟ್ ಸ್ಕಿನ್ ಮೇಲೆ ಒಬ್ಸೆಸ್ಡ್ ಆಗಿದ್ದಾರೆ. ಗುಲ್ಶನ್ ಅವರೇ, ಈ ಮಾತು ನಿಜಾನಾ? ನೀವು ತುಂಬಾ ಒಳ್ಳೆ ಮುಂಬೈ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ರಿ. 350 ಸಿನಿಮಾಗಳಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಆದ್ರೆ ನಿಮಗೆ ಒಬ್ಸೆಷನ್ ಇದೆಯಲ್ಲ ಆ ಹಾಲಿವುಡ್ ಫಿಲ್ಮ್ಗಳ ಮೇಲೆ, ವೈಟ್ ಸ್ಕಿನ್ ವ್ಯಕ್ತಿಗಳ ಮೇಲೆ. ಒಂದ್ವೇಳೆ ನಾನು ಮುಂಬರುವ ವ್ಯಕ್ತಿಗಳಿಗೆ ಒಂದ್ ಹೊಸ ದಾರಿ ಮಾಡ್ಕೊಟ್ರೆ, ಇಲ್ಲಿ ನಾನ್ ಸಕ್ಸಸ್ಫುಲ್ ಆದ್ಮೇಲೂ ಕೂಡ ಇಲ್ಲಿ ನನ್ನ ಮನೆ, ಕುಟುಂಬ, ಫಿಲ್ಮ್ ಇಂಡಸ್ಟ್ರಿ ಏನೂ ಬಿಡ್ದೆ ನಾನ್ ಹೊರದೇಶಕ್ ಹೋಗಿ ಅಲ್ಲಿನ ವ್ಯಕ್ತಿಗಳಿಗೆ ನಾನು ಕನ್ವಿನ್ಸ್ ಮಾಡ್ದೆ. ಏನು ಅಂದ್ರೆ, ಇಂಡಿಯನ್ ಆಕ್ಟರ್ಸ್ ಆರ್ ಆಲ್ಸೋ ಕೇಪಬಲ್ ಆಫ್ ಆಕ್ಟಿಂಗ್ ಇನ್ ಇಂಟರ್ನ್ಯಾಷನಲ್ ಫಿಲ್ಮ್ಸ್. ಯಾಕಂದ್ರೆ ಅವ್ರಿಗೆ ಈ ಮಾತಿನ ಮೇಲೆ ನಂಬಿಕೆನೇ ಇರ್ಲಿಲ್ಲ. ಯಾವ ತರದಲ್ಲಿ ನಮ್ ಫಿಲ್ಮ್ಸ್ಗಳಲ್ಲಿ ಆಕ್ಟಿಂಗ್ ಇರುತ್ತೋ ಅಂತ. ನಾವು ತುಂಬಾ ಲೌಡ್ ಆಕ್ಟಿಂಗ್ ಮಾಡ್ತೀವಿ. ಅವ್ರಿಗೆ ಈ ಮಾತಿನ ಮೇಲೂ ನಂಬಿಕೆ ಇರ್ಲಿಲ್ಲ, ನಾವು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀವೋ ಇಲ್ವೋ ಅಂತ. ಒಂದ್ವೇಳೆ ನಾನ್ ಅಲ್ಲಿಗೆ ಹೋಗಿ ಆ ವ್ಯಕ್ತಿಗಳನ್ನ ಕನ್ವಿನ್ಸ್ ಮಾಡಿ ನನಗೋಸ್ಕರ ಏನೋ ದಾರಿ ಮಾಡ್ಕೊಂಡೆ, ಜೊತೆಗೆ ಮುಂದೆ ಬರೋ ತುಂಬಾ ಜನ ವ್ಯಕ್ತಿಗಳಿಗೂ ಕೂಡ ದಾರಿ ಮಾಡಿದೀನಿ. ಅವ್ರಿಗೆ ಅವರ ಫಿಲ್ಮ್ ಇಂಡಸ್ಟ್ರಿಯ ಟ್ಯಾಲೆಂಟ್, ಅವರ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಅವೇರ್ ಮಾಡಿದೀನಿ. ಈಗ ನೀವಿದನ್ನ ವೈಟ್ ಸ್ಕಿನ್ ಅಬ್ಸೆಷನ್ ಅಂತ ಹೇಳಿದ್ರೆ ನೀವ್ ಏನಾದ್ರೂ ಹೇಳಿ, ಆದ್ರೆ ನಾನ್ ಈ ಮಾತನ್ನ ತಪ್ಪಾಗಿ ತಿಳ್ಕೊಳಲ್ಲ. ನಾನಿದನ್ನ ಪ್ರೋಗ್ರೆಸ್ ಅಂತ ಅನ್ಕೋತೀನಿ, ನಾನಿದನ್ನ ಲಾಜಿಕಲ್ ಗ್ರೋತ್ ಅಂತ ಆದ್ರೆ ಗುಲ್ಶನ್ ಅವರೇ, ಈ ಮಾತು ನಿಜ ಅಲ್ವಾ? ಅಲ್ಲಿ ಸಿನಿಮಾಗಳಲ್ಲಿ ರೋಲ್ ಸಂಪಾದಿಸೋದಕ್ಕೆ ನೀವು ಕಾಂಪ್ರಮೈಸ್ ಆಗ್ಬೇಕಾಗ್ ಬಂತು. ನಾನ್ ಕೇಳ್ಪಟ್ಟೆ ನೀವು ಮೊದಲನೇ ಸಲ ಹೋದಾಗ ನಿಮ್ ಪಾಸ್ಪೋರ್ಟ್ನ ಇಟ್ಕೊಂಡಿದ್ರು, ಐ ಕಾರ್ಡ್ ಇಟ್ಕೊಂಡಿದ್ರು, ನೀವು ಕೆಲಸ ಬಿಟ್ಟು ಹೋಗ್ಬಾರ್ದು ಅಂತ. ಹಾಗ್ ನಡೆಯುತ್ತೆ. ನೀವ್ ಈ ಮಾತ್ನ ಸರಿಯಾಗಿ ಹೇಳ್ತಿದ್ದೀರಾ. ನೋಡಿ, ಇಂಪ್ರೆಷನ್ ಹೇಗಿತ್ತು ಅಂದ್ರೆ, ನಾನ್ ಮೊದಲನೇ ಸಿನಿಮಾ ಮಾಡಿದ್ದು ಜಂಗಲ್ ಬುಕ್ನಲ್ಲಿ. ನನಗ್ ಫೋನ್ನಲ್ಲಿ ಹೇಳಿದ್ರು, ಮಿಸ್ಟರ್ ಗ್ರೋವರ್, ಯಾವಾಗ ನೀವು ಬರ್ತಿರೋ ನಿಮ್ಮ ಪಾಸ್ಪೋರ್ಟನ್ನ ನಾವ್ ಇಟ್ಕೋತೀವಿ, ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ನಿಮಗೆ ವಾಪಸ್ ಕೊಡ್ತೀವಿ. ನಾನು ಹೇಳ್ದೆ ಖಂಡಿತ. ಹಾಗೆ ನಾನು ಹೋದ ತಕ್ಷಣ ಅವ್ರನ್ನ ಭೇಟಿಯಾದೆ, ಪಾಸ್ಪೋರ್ಟ್ ಅವ್ರಿಗೆ ಕೊಟ್ಟೆ. ನಾನು ಆಮೇಲೆ ಅವ್ರನ್ನ ಕೇಳ್ದೆ. 2-3 ಜನ ನನ್ನ ಗಮನಿಸ್ತಿದ್ರು, ಇವನು ಸರಿಯಾಗಿ ಸಮಯಕ್ಕೆ ಬರ್ತಾನೋ ಇಲ್ವೋ ಅಂತ, ಇವನ್ ಬಿಹೇವಿಯರ್ ಹೇಗಿದೆ ಅಂತ. ಇದಕ್ ಕಾರಣ ಏನಂದ್ರೆ ಮೀಡಿಯಾ. ಇದಕ್ ಕಾರಣ ಬಾಲಿವುಡ್ ಸ್ಟಾರ್ಸ್ಗಳ ಬಗ್ಗೆ ಕಥೆಗಳನ್ನ ಅವರು ಪತ್ರಿಕೆಗಳಲ್ಲಿ ಓದಿರ್ತಾರಲ್ವಾ ಅಥವಾ ಕೇಳಿರ್ತಾರೋ. ದೇ ಕಾಂಟ್ ಬಿ ರಿಲೈಡ್. ಅವ್ರಿಗೆ ಟೈಮಿಂಗ್ನ ಪ್ರಾಬ್ಲಮ್ ಇರುತ್ತೆ. ಅವ್ರು ಯಾವಾಗ ಬೇಕಾದ್ರೂ ರಾತ್ರಿ ಎದ್ದು ಹೇಳ್ಬೋದು, ಐ ಆಮ್ ಗೋಯಿಂಗ್ ಟು ಇಂಡಿಯಾ, ನನಗ್ ಗರ್ಲ್ ಫ್ರೆಂಡ್ ನೆನ್ಪಾಗ್ತಿದೆ, ಅಮ್ಮನ್ ಕೈ ಅಡ್ಗೆ ನೆನ್ಪಾಗ್ತಿದೆ. ಇಲ್ಲಂತೂ ಶೂಟಿಂಗ್ ನಿಂತು ಹೋಗ್ಬಿಡುತ್ತೆ. ಅವ್ರು ಈ ರೀತಿ ಕಥೆಗಳನ್ನ ಕೇಳ್ತಾರೆ. ಈ ಎಲ್ಲಾ ಭಯದ ಕಾರಣದಿಂದ ಅವರು ನನ್ನ ಪಾಸ್ಪೋರ್ಟ್ನ ಇಟ್ಕೊಂಡ್ರು. ಮತ್ತಿದು ಹ್ಯುಮಿಲೇಷನ್ ಏನಲ್ಲ, ಅವರು ನನ್ ಜೊತೆ ಕೆಲ್ಸ ಮಾಡಿದ್ರು. ಆಮೇಲೆ ಅವ್ರಿಗೆ ಪ್ರೂವ್ ಆಯ್ತು ಏನಂದ್ರೆ, ದಟ್ ದ ಇಂಡಿಯನ್ ಬಾಲಿವುಡ್ ಆಕ್ಟರ್ಸ್ ಆರ್ ಆಲ್ಸೋ ಪ್ರೊಫೆಷನಲ್ಸ್, ಆಲ್ಸೋ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಅಂಡ್ ಕ್ಯಾನ್ ಬಿ ರಿಲೈಡ್ ಆನ್. ಈ ಮಾತು ನಿಜಾನಾ? ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮನ್ನ ಅವರು ಆಕ್ಟರ್ಗಿಂತ ಜಾಸ್ತಿ ಏಜೆಂಟ್ ಮಾಡ್ಬಿಟ್ರು ಅನ್ನೋದು? ಅರೆ ಸರ್, ನನಗನ್ಸುತ್ತೆ ಇಲ್ಲಿನ ಸರ್ಕಾರ ನನಗೇನಾದ್ರೂ ಉಡುಗೊರೆ ಕೊಡ್ಬೇಕು ಮತ್ತೆ ಆನರ್ ಮಾಡ್ಬೇಕು ಫಾರ್ ಬೀಯಿಂಗ್ ಅಂಬಾಸಿಡರ್ ಆಫ್ ಇಂಡಿಯಾ. ನಿಮ್ಗೆ ಹೇಳಿದ್ರಂತೆ ಬ್ರಾಡ್ ಪಿಟ್ಗೋಸ್ಕರ ಹೀರೋಯಿನ್ ಹುಡುಕಿ ಅಂತ. ನಾನಿಲ್ಲಿ ಬಾಲಿವುಡ್ನಲ್ಲಿ ಕೆಲ್ಸ ಮಾಡ್ತೀನಿ. ಅವ್ರಿಗೆ ನಾನು ಗೊತ್ತಿದ್ದೀನಿ, ನನ್ನ ಪರಿಚಯದವರು, ನನ್ನ ಸ್ನೇಹಿತರು. ಸಾಮಾನ್ಯವಾಗಿ ನನಗ್ ಫೋನ್ ಮಾಡಿ, ಇಮೇಲ್ ಮಾಡಿ ಕೇಳ್ತಾರೆ, ಅಲ್ಲ ಇಂಡಿಯಾದಲ್ಲಿ ಈ ರೀತಿ ಶೂಟಿಂಗ್ ಆಗ್ಬೋದಾ, ಈ ರೀತಿಯ ಹೀರೋಯಿನ್ಗಳು ಸಿಗ್ತಾರಾ, ಅಥವಾ ಈ ತರದ್ ಟೆಕ್ನಿಷಿಯನ್ ಸಿಗ್ತಾರಾ? ಇದು ನನಗೆ ಹೆಮ್ಮೆ ಪಡೋ ವಿಷಯ. ಯಾಕಂದ್ರೆ ನಾನೇನ್ ನಂಬ್ತೀನಿ ಅಂದ್ರೆ, ನಮ್ ದೇಶದಲ್ಲಿರೋ ಟ್ಯಾಲೆಂಟ್ ಏನಿದೆಯೋ ಅದು ಸರ್ ಎಲ್ಲರಿಗಿಂತ ಉತ್ತಮವಾದದ್ದು. ನೋಡಿ, ನಾನು ವೈಟ್ ಸ್ಕಿನ್ ಅಬ್ಸೆಷನ್ ಬಗ್ಗೆ ಕೂಡ ಮಾತಾಡ್ತೀನಿ. ನಾನು ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಯಾರ್ ಜೊತೆಗಿರೋ ನಿಮ್ಮ ಫೋಟೋಗಳು ಪ್ರಿಂಟ್ ಆಗತ್ತೆ. ಒಮ್ಮೆ ಪಮೇಲಾ ಆಂಡರ್ಸನ್ ಜೊತೆಗಿರೋ ನಿಮ್ಮ ಫೋಟೋ ಪ್ರಿಂಟ್ ಆಗತ್ತೆ, ಒಮ್ಮೆ ಗೋಲ್ಡಿ ಹಾನ್ ಜೊತೆಗಿರೋ ನಿಮ್ಮ ಫೋಟೋ ಪ್ರಿಂಟ್ ಆಗತ್ತೆ. ನೀವು ಎಲ್ಲಾದ್ರೂ ಕೆಲ್ಸ ಮಾಡಿದ್ರೆ ಅವ್ರ ಜೊತೆ ಗೆಳೆತನ ಆಗುತ್ತೆ, ಅವರು ಸ್ನೇಹಿತರಾಗ್ತಾರೆ, ಅವ್ರಿಲ್ಲಿಗೆ ಬರೋದು ಹೋಗೋದು ಮಾಡ್ತಿರ್ತಾರೆ. ಇದು ಅವರ ದೊಡ್ಡ ಗುಣ. ಏನಪ್ಪಾ ಅಂದ್ರೆ, ನನ್ನನ್ನ ಅವರು ಅವರ ಕ್ಲೋಸ್ ಸರ್ಕಲ್ನಲ್ಲಿ ಮತ್ತೆ ನನ್ ಜೊತೆಗೆ ಕೂರೋದು, ಹಾಗೆ ಡಿನ್ನರ್ ಮಾಡೋದು, ಆಗಾಗ ಭೇಟಿ ಆಗೋದು, ಹೀಗೆ ನನ್ ಜೊತೆ ಸ್ನೇಹ ಬೆಳೆಸ್ಕೊಂಡಿದ್ದಾರೆ. ಅವ್ರು ಇಂಡಿಯಾಕ್ ಬಂದ್ರೆ ಅಥವಾ ಇಂಡಿಯಾಕ್ ಬರ್ಬೇಕು ಅಂತ ಅವ್ರಿಗೆ ಅನ್ಸುದ್ರೆ ಅವ್ರು ನನ್ನ ಕೇಳ್ತಾರೆ, ಹೇ ವೆದರ್ ಹೇಗಿದೆ, ಎಲ್ಲಿಗ್ ಬರ್ಬೇಕು, ಹೇಗೆ ಏನು ಅಂತ.
ಸೊ ಐ ಥಿಂಕ್ ಇದನ್ನ ನೀವು ಇದ್ರ ಬಗ್ಗೆ ನೋಡಿ, ಸರಿಯಾದ ಯಾವ ಉತ್ತರ ರೀತಿಯಾಗಿ ನಿಮ್ಮ ಫೋಟೋಗಳು ಬಂದಿದೆಯಲ್ಲ ಅದನ್ನ ನೋಡಿದ್ರೆ ಹಾಗನ್ಸಲ್ಲ ಅವರು ವೆದರ್ ಇತ್ಯಾದಿಗಳನ್ನ ಕೇಳ್ತಿದ್ದಾರೆ ಅಂತ. ಇದು ನೋಡಿದ್ರೆ ಅನ್ಸುತ್ತೆ ನೀವು ಅವ್ರನ್ನ ವೆದರ್ ಕೇಳ್ತಾ ಇದ್ದೀರಾ, ಯಾಕೆ ಎಷ್ಟು ಕಡಿಮೆ ಬಟ್ಟೆ ಹಾಕೊಂಡಿದ್ದೀರಾ ಅಂತ. ನೋಡಿ ರಜತ್ ಸರ್, ಅದು ಹೇಗಂದ್ರೆ ಎಲ್ಲ ರೀತಿಯ ಸಂಬಂಧಗಳು ಇರುತ್ತವೆ ಮತ್ತದ್ರ ಬಗ್ಗೆ ತುಂಬಾ ರೀತಿಯ ಇಂಟರ್ಪ್ರಿಟೇಷನ್ ಕೊಡ್ತಾರೆ ಮೀಡಿಯಾದಲ್ಲಿ. ನನಗ್ ಇವ್ರೆಲ್ರೂ ಜೊತೆ ಇರೋದು ಸ್ನೇಹ. ಸಪೋಸ್ ನಾನು ಅಲ್ಲಿಗೆ ಹೋದ್ರೂ ಕೂಡ ನಾನು ಖಾದಿ ಗ್ರಾಮೋದ್ಯೋಗದಿಂದ ಹ್ಯಾಂಡಿಕ್ರಾಫ್ಟ್ನಿಂದ ಕೆಲವು ಸಣ್ಣ ಪುಟ್ಟ ವಸ್ತುಗಳನ್ನ ಅವ್ರಿಗೆ ತಗೊಂಡು ಹೋಗಿ ಕೊಡ್ತೀನಿ. ನನಗೆ ನೆನ್ಪಾಯ್ತು ಗೋಲ್ಡಿ ಹೌನ್ ಅಂದ್ರಲ್ಲ, ನಾನು ಗೋಲ್ಡಿ ಹೌನ್ಗೆ ಒಂದು ಘಾಗ್ರಾ ಚೋಲಿ, ಇದು ಖಾದಿದು ಒಂದು ಪ್ರೆಸೆಂಟ್ ಕೊಟ್ಟೆ ಅವ್ರಿಗೆ. ಇಷ್ಟೊಂದು ಎಕ್ಸೈಟ್ ಆದ್ಲು ಅಂದ್ರೆ ತಕ್ಷಣ ಅವಳದನ್ನ ಹಾಕೊಂಡ್ಲು, ಸ್ವಲ್ಪ ಉದ್ದ ಆಯ್ತು, ಹೇಳಿದ್ಲು ಐ ವಾಂಟ್ ಟು ಕಟ್ ಇಟ್. ಒಂದ್ ಸೀರೆ ಕೊಟ್ಟಿದ್ದೆ, ಮತ್ತವರ ಇಮೇಲ್ ಬಂತು, ಅದ್ರಲ್ಲಿತ್ತು ನಾನೊಂದು ಮುಖ್ಯವಾದ ಫಂಕ್ಷನ್ಗೆ ಇದನ್ನ ಹಾಕೊಂಡು ಹೋಗ್ತಿದ್ದೀನಿ. ನಾನು ಮಾನ್ಯ ದಿನ ಪತ್ರಿಕೆಯಲ್ಲೊಂದು ಫೋಟೋ ನೋಡ್ದೆ, ಅದ್ರಲ್ಲಿ ನಾನು ಕಳ್ಸಿರೋ ಸ್ಯಾರಿನ ಅವ್ರು ಹಾಕೊಂಡಿದ್ರು. ಗಣೇಶನ್ ಫೋಟೋ ಇರೋ ಬ್ಯಾಗ್, ಗಣೇಶನ್ ಫೋಟೋ ಇರೋ ಪೆಂಡೆಂಟ್, ಇಂಡಿಯನ್ ಮ್ಯೂಸಿಕ್, ಇವೆಲ್ಲ ವಸ್ತುಗಳು ನಾನವ್ರಿಗೆ ಗಿಫ್ಟ್ ಆಗಿ ಕೊಡ್ತೀನಿ. ಅದರಿಂದ ಡಿಸ್ಕಷನ್ ಶುರು ಆಗುತ್ತೆ. ಇದೆಲ್ಲ ಎಲ್ಲಿ ಸಿಕ್ತು, ಯಾರ್ ಮಾಡ್ತಾರೆ, ಯಾವ ರೀತಿ, ಈ ರೀತಿಯ ಗಾಡ್ನ ಅರ್ಥ ಏನು ಅಂತ. ನಾನ್ ಕೇಳ್ಪಟ್ಟೆ ನೀವು ಪ್ರಿನ್ಸ್ ಚಾರ್ಲ್ಸ್ ಅವರಿಗೆ ರಾಮನಾಮದ ಕುರ್ತಾ ಹಾಕೊಳ್ಳೋ ಕೊಟ್ಟಿದ್ರಂತೆ. ನಾನು ಪ್ರಿನ್ಸ್ ಚಾರ್ಲ್ಸ್ಗೆ ತುಂಬಾ ಜಾಸ್ತಿ ಬಾಲಿವುಡ್ ಫಿಲ್ಮ್ಸ್, ಹರೇ ರಾಮ ಹರೇ ಕೃಷ್ಣನ್ ಈಗಿನ ಟ್ರೆಂಡಿ ಕುರ್ತಾಸ್ ಏನಿದೆಯೋ ಅದರಲ್ಲಿ ಆ ಮಂತ್ರ ಎಲ್ಲ ಬರ್ದಿರುತ್ತಲ್ಲ, ಆ ರೀತಿಯ ತುಂಬಾ ಕುರ್ತಾಸ್ಗಳನ್ನ ಪ್ರೆಸೆಂಟ್ ಮಾಡಿದ್ದೀನಿ ಅವರಿಗೆ. ಇದು ಕೂಡ ನಿಮ್ಮ ವೈಟ್ ಸ್ಕಿನ್ ಅಬ್ಸೆಷನ್? ನೀವು ಆಗಾಗ ಪ್ರಿನ್ಸ್ ಚಾರ್ಲ್ಸ್ ಅವರನ್ನ ಭೇಟಿಯಾಗೋದಕ್ಕೆ ಹೋಗ್ತಿರ್ತೀರಂತೆ. ಸರ್, ನಾನು ತುಂಬಾ ಅಡ್ಮೈರ್ ಮಾಡ್ತೀನಿ ಪ್ರಿನ್ಸ್ ಚಾರ್ಲ್ಸ್ ಅವರ ವ್ಯಕ್ತಿತ್ವವನ್ನ. ಪ್ರಿನ್ಸ್ ಚಾರ್ಲ್ಸ್ ಏನಿದಾರಲ್ವಾ, ಅವ್ರು ಮಾಡೋ ಪ್ರತಿ ವಿಷಯ ಕೂಡ ಚಾರಿಟಿಯನ್ನ ಒಳಗೊಂಡಿರುತ್ತೆ. ಐ ಆಮ್ ರಿಯಲಿ ಫ್ಯಾಸಿನೇಟೆಡ್ ಬೈ ವಾಟ್ ಹಿ ಡಸ್. ನಿಮ್ಮ ಈ ಫ್ಯಾಸಿನೇಷನ್ನ ಬಗ್ಗೆ, ನಿಮ್ಮ ಈ ಒಬ್ಸೆಷನ್ನ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅದನ್ನ ಸ್ವಲ್ಪ ಕೇಳೋಣ. ಅದಕ್ಕೆ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಖಂಡಿತ. ನೀವ್ ಕೇಳಿ. ಸರ್, ನನ್ ಪ್ರಶ್ನೆ ಇಂಡಿಯಾ ಅದನ್ನ ತಾನ್ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ನೀವ್ ಹೇಳಿದ್ರಿ ನಿಮಗ್ ಗರ್ವ ಅನಿಸ್ತಿದೆ ಅಂತ. ಅಷ್ಟಕ್ಕೂ ನಾವ್ ಯಾರಿಗೂ ಕಡಿಮೆ ಇಲ್ಲ. ಸೊ ಮತ್ತ್ಯಾಕ್ ನಾವ್ ಫಾರೆನ್ಗ್ ಹೋಗಿ ನಮ್ಮನ್ ಪ್ರೂವ್ ಮಾಡ್ಕೋಬೇಕು? ಹಾಲಿವುಡ್ ಇಂದ ಯಾರು ಇಂಡಿಯಾಗ್ ಬಂದು ಅವ್ರನ್ನ ಪ್ರೂವ್ ಮಾಡ್ಕೋತಿಲ್ಲ. ಇಲ್ಲಿವರೆಗೂ ನಮ್ಮವ್ರು ಯಾರೂ ಇಲ್ಲಿಂದ ಹೋಗೇ ಇರ್ಲಿಲ್ಲ. ಈಗ ನಾವು ಹೋಗೋದಕ್ ಶುರು ಮಾಡಿದೀವಲ್ಲ, ಈಗ ಅಲ್ಲಿಂದ ಕೂಡ ಇಲ್ಲಿಗೆ ಬರೋದಕ್ ಶುರು ಮಾಡಿದ್ದಾರೆ. ಈ ಮಾತನ್ನ ನಾನ್ ನಿಮಗ್ ಹೇಳಲೇಬೇಕು. ನನಗ್ ಪ್ರತಿ ಕಲಾವಿದ ಇಷ್ಟಪಟ್ಟು ಹೇಳಿದರೆ ನಾನ್ ಬಾಲಿವುಡ್ ಫಿಲ್ಮ್ನಲ್ಲಿ ಕೆಲಸ ಮಾಡ್ಬೇಕು ಅಂತ. ಬಾಲಿವುಡ್ ಸಿನಿಮಾದಲ್ಲಿ ಹಾಡುಗಳು ತುಂಬಾ ಮಜವಾಗಿರುತ್ತೆ. ಸಡನ್ ಆಗಿ ಹುಡುಗಿರಿ ಎಲ್ಲಿಂದನೋ ಬಂದು ಡ್ಯಾನ್ಸ್ ಮಾಡೋದಕ್ ಶುರು ಮಾಡ್ಬಿಡ್ತಾರೆ. ಅವ್ರಿಗೂ ಕೂಡ ಇಲ್ಲಿಗೆ ಬಂದು ಕೆಲಸ ಮಾಡೋದಕ್ ಇಷ್ಟ ಇದೆ. ನೀವು ನಿಮಗೆ ಹೀಗೆ ಅನ್ಸ ಇಲ್ವಾ, ಈ ಕೆಟ್ಟ ಕೆಲಸಗಳು ಜಾಸ್ತಿ ಆಯಿತು, ಸ್ವಲ್ಪ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ? ನಿಮಗೆ ಪೊಲಿಟಿಕ್ಸ್ ಬರಬೇಕು ಅಂತ ಅನಿಸ್ತಿಲ್ವಾ? ನೀವು ಯಾವಾಗಲೂ ಹೇಳ್ತಿರ್ತಾರ ಎಲ್ಲ ದೇಶದ ಜನರ ಪ್ರೀತಿ ನನ್ನ ಜೊತೆ ಇದೆ ಅಂತ. ಅದು ನಿಮ್ಮನ್ನ ಗೆಲ್ಸುತ್ತೆ. ನೀವು ಹೊರಗೆ ಹೋಗೋ ಬದಲು ದೇಶದಲ್ಲೇ ಇದ್ದು ದೇಶದ ಜನರ ಸೇವೆ ಮಾಡಿ. ಯಂಗ್ ಮ್ಯಾನ್, ಐ ಥಾಟ್ ಯು ಆರ್ ಮೈ ಫ್ರೆಂಡ್, ಯು ಲುಕ್ಸ್ ಲೈಕ್ ಮೈ ಎನಿಮಿ. ನೀನ್ ನನ್ನ ಶತ್ರುನಾ ಅಥವಾ ಯಾರಾದ್ರೂ ಶತ್ರುಗಳು ಕಳಿಸಿದಾರಾ? ಒಬ್ಬ ಕಲಾವಿದನ ಮೇಲೆ ನಾನು ನಂಬಿಕೆ ಇಡ್ತೀನಿ. ಕಾರಣ, ಒಬ್ಬ ಕಲಾವಿದನಾಗೆ ಇರ್ಬೇಕು. ಕಲೆ ಅನ್ನೋದು ಎಲ್ಲರಿಗೂ ಸ್ವಂತ. ಪಾಲಿಟಿಕ್ಸ್ ಬಿಡಿ, ನಾನು ಯಾವುದೇ ಪಾಲಿಟಿಕಲ್ ಪ್ಲಾಟ್ಫಾರ್ಮ್ನಲ್ಲೂ ಕೂಡ ನಾನಿರೋದನ್ನ ನೋಡಿರಲ್ಲ ನೀವು. ಖಂಡಿತ ಇಲ್ಲ, ನೆವರ್ ಎವರ್. ಗುಲ್ಶನ್ ಅವರೇ, ನಾವು ಜನರ ಕಡೆಯಿಂದ ತುಂಬಾ ಆರೋಪಗಳನ್ನ ಮಾಡಿದ್ವಿ. ನಿಮ್ಮ ಕೆಟ್ಟ ಕೆಲಸಗಳ ಮೇಲೆ, ಒಳ್ಳೆ ಕೆಲಸಗಳ ಮೇಲೆ ನೀವದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದೀರಿ. ನಾವೊಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ನ ನಂತರ ನೋಡೋಣ ಜನತಾ ಜಡ್ಜ್ ಅವರ ತೀರ್ಪನ್ನ ಇಂದಿನ ಪ್ರಕರಣದ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಸ್ಪಷ್ಟೀಕರಣವನ್ನ ಕೇಳಿದ್ವಿ ಹಿಂದಿ ಸಿನಿಮಾದ ಹೆಸರಾಂತ ಖಳನಾಯಕ ಗುಲ್ಶನ್ ಗ್ರೋವರ್ ಅವರಿಂದ. ನಮ್ಮ ಗುಲ್ಶನ್ ಗ್ರೋವರ್ ಮುಂಬೈನಿಂದ ಹಿಡಿದು ಹಾಲಿವುಡ್ನ ತನಕ ಭಾರತದ ಹೆಸರನ್ನ ತಗೊಂಡು ಹೋಗಿದ್ದಾರೆ. ಈಗ ಸಮಯ ಬಂದಿದೆ ಇವತ್ತಿನ ಪ್ರಕರಣದ ಬಗ್ಗೆ ಇವತ್ತಿನ ಜಡ್ಜ್ ಸೈಬಲ್ ಚಟರ್ಜಿ ಅವರಿಂದ ತೀರ್ಪನ್ನ ಕೇಳೋದಕ್ಕೆ. ಗುಲ್ಶನ್ ಗ್ರೋವರ್ ಅವರು ಅವರ ವಾದವನ್ನ ಬಹಳ ಅದ್ಭುತವಾಗಿ ಮಂಡಿಸಿದ್ರು. ಆದ್ರೆ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಅದು ನಾವು ಹಿಂದಿ ಫಿಲ್ಮ್ನ ಖಳನಾಯಕರ ಬಗ್ಗೆ ಮಾತಾಡುವಾಗ, ಅಂದ್ರೆ ವಿಲನ್ಸ್ ಬಗ್ಗೆ, ಆಗ ಪ್ರಾಣ್ ಸರ್, ಅಂಬರೀಶ್ ಪುರಿ ಸರ್ ಇವ್ರ ಹೆಸರುಗಳು ಮೊದಲು ಬರುತ್ತೆ. ಅಜಿತ್ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಬಹುಶಃ ಗುಲ್ಶನ್ ಗ್ರೋವರ್ ಅವರು ಆ ಲೆವೆಲ್ಗೆ ಇನ್ನೂ ತಲುಪಿಲ್ಲ. ಅವ್ರಿಗಿನ್ನೂ ಟೈಮ್ ಇದೆ. ಮತ್ತೆ ಅವರು ಆಲ್ರೆಡಿ ಅವರನ್ನ ಗುರುತಿಸ್ಕೊಂಡಿದ್ದಾರೆ. ಒಳ್ಳೆ ವಿಷಯ ಏನು ಅಂದ್ರೆ ಅವರು ಇಂಟರ್ನ್ಯಾಷನಲ್ ಇಂಡಸ್ಟ್ರೀಸ್, ಫಿಲ್ಮ್ ಇಂಡಸ್ಟ್ರೀಸ್ನ ಕೂಡ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅದು ತುಂಬಾ ಒಳ್ಳೆ ಬೆಳವಣಿಗೆ. ನಾನು ಹೇಳೋದಿಲ್ಲ ಅದು ತಪ್ಪು ಒಬ್ಬ ಇಂಡಿಯನ್ ಆಕ್ಟರ್ ಆಗಿ ಮಾಡಬಾರ್ದು ಅಂತ. ಯಾಕಂದ್ರೆ ಈ ವರ್ಲ್ಡ್ ಇದೆಯಲ್ಲ, ಅದು ಇತ್ತೀಚೆಗೆ ತುಂಬಾ ಸಣ್ಣದಾಗ್ತಿದೆ. ಮತ್ತೆ ಇದು ಆಗ್ಲೇಬೇಕು. ನಮ್ಮ ಆಕ್ಟರ್ಸ್ ಹೊರಗೆ ಹೋಗಿ ಅವರ ಪ್ರತಿಭೆಯನ್ನ ತೋರಿಸ್ಬೇಕು. ಮತ್ತೆ ಈ ಕೆಲಸವನ್ನ ಗುಲ್ಶನ್ ಗ್ರೋವರ್ ಅವರು ಮಾಡ್ತಾ ಇದ್ದಾರೆ. ಇದು ತುಂಬಾ ಒಳ್ಳೆ ವಿಷಯ. ಇಷ್ಟ ಹೇಳಿ ನಾನು ಅವರನ್ನ ಗೌರವದಿಂದ ಆರೋಪಗಳಿಂದ ಮುಕ್ತಗೊಳಿಸ್ತೀನಿ. ಜಡ್ ಸಾಹೇಬ್ರೆ, ಯಾವ ರೀತಿ ನಾನು
ಈ ಸೀನಿಯರ್ ವಿಲನ್ಸ್ರ ಕೆಲ್ಸವನ್ನ ಗೌರವಿಸ್ತೀನೋ ಅವ್ರ ಮುಂದೆ ನಾನು ಏನೂ ಇಲ್ಲ. ತುಂಬಾ ಸಮಯ ಬೇಕು ನನಗೆ ಅವ್ರ ಥರ ಹೆಸ್ರು ಮಾಡೋದಕ್ಕೆ, ಹಾಗೆ ಅವ್ರ ಥರ ಕೆಲ್ಸ ಮಾಡೋದಕ್ಕೂ ಕೂಡ. ನಿಮ್ಮ ಈ ಮಾತನ್ನ ಗೌರವಿಸ್ತೀನಿ, ಮತ್ತೆ ಯಾವ್ ಮಾತನ್ನ ನಾನು ಹೆಚ್ಚು ಗೌರವಿಸ್ತೀನಿ ಅಂದ್ರೆ ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂದ್ರೆ ಅದ್ ಏನಪ್ಪಾ ಅಂದ್ರೆ ನಾನು ಒಪ್ಕೋತೀನಿ. ಇಟ್ಸ್ ನಾಟ್ ಸಮಥಿಂಗ್ ದಟ್ ಐ ಆಮ್ ಸೇಯಿಂಗ್ ಇಟ್ಸ್ ಎ ಡ್ರಾಮಾ ಆರ್ ಎನಿಥಿಂಗ್. ದಟ್ ಪ್ರತಿ ಕಲಾವಿದ ಯಾವ್ದೇ ಸ್ಥಾನ ತಲುಪಿದ್ರು ಅವನ ಫ್ಯಾನ್ಸ್ ಅವನನ್ನ ಪ್ರೀತಿಸೋರು ಅವನಿಗೆ ಪ್ರೀತಿ ಕೊಡದೆ ಅವನಿಗೆ ಅಪ್ಲೋಡ್ ಮಾಡೋದಿಲ್ವೋ, ಪ್ರತಿ ಸಲ ಅವನಿಗೆ ಪ್ರೋತ್ಸಾಹ ಕೊಡದಿದ್ರೆ ಅವನ್ ಏನನ್ನೂ ಸಾಧಿಸಕ್ಕಾಗಲ್ಲ. ನಾನಿದ್ನ ಒಪ್ಕೋತೀನಿ. ನಾನಂತೂ ನಿರಂತರ ನಿಮ್ಮ ತೀರ್ಪಿಗಾಗಿ ಸದಾ ಕಾಯ್ತಿರ್ತೀನಿ. पंजाब में ऐसा होता है और हमारे पंजाब में ऐसा नहीं होता। केड़ी बोलो, केड़ी चक दे फट्टे। ಪ್ರತಿ ಕೋಟಿಂದನೂ ಓಡ್ತೀನಿ ನಾನು. ಇದ್ರಲ್ಲಿ ಕೂಡ ಅನ್ಸಿತ್ತು ಭಯದಲ್ಲಿ ಓಡೋಗ್ಬಿಡ್ತೀನೇನೋ ಅಂತ. ಆದ್ರೆ ಅಣ್ಣ, ಲಾಯರ್ ಸಾರ್ ಇವ್ರೆಲ್ಲೂ ಓಡ್ ಹೋಗೋದಕ್ ಬಿಡಲ್ಲ. ಇವ್ರು ಎಲ್ಲಿದ್ರು ಹಿಡಿತಾರೆ. ಅದಕ್ಕೆ ಏನ್ ಹೇಳಿ, ರಾಜಾ ಕಿ ಆಯೇಗಿ ಬರಾತ್. ಸರಿ. ಗುಲ್ಶನ್ ಅವ್ರೆ, ಗುಲ್ಶನ್ ಇಲ್ಲಿ ಕುತ್ಕೊಂಡು ಹೇಳಿದ್ರೆ ಹೆಚ್ಚು ಜನ ಅದನ್ನ ಕೇಳ್ಬೋದು. ಗುಲ್ಶನ್ ಅವರೇ, ಜನರ ಕೋರಿಕೆ ಮೇರೆಗೆ ಯಾವ್ದಾದ್ರೂ ಒಂದೆರಡು ಡೈಲಾಗ್ ಹೇಳಿ. ನನ್ನ ಮುಂದಿನ ಫಿಲ್ಮ್ ಏಕ್ ಖಿಲಾಡಿ ಏಕ್ ಹಸೀನಾ, ಫರ್ದೀನ್ ಖಾನ್ ಕೊಯ್ನಾ ಮಿಶ್ರಾ ಜೊತೆಗೆ. ಯಾಕಂದ್ರೆ ಇದು ಈಗ ತಾನೇ ಆಗಿರೋದ್ರಿಂದ ಡೈಲಾಗ್ ನೆನ್ಪಿದೆ. ಅದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಸಿಕಂದರ್ ಬಗ್ಗೆ ಸುಲ್ತಾನ್ ಡಾಕು ರೀತಿ ಕತೆಗಳು ಚಾಲ್ತಿಯಲ್ಲಿರುತ್ತೆ. ಆ ಸಿಕಂದರ್ ಅವನ ಶತ್ರುಗಳ ಜೊತೆ ಏನೇನ್ ಮಾಡ್ತಾನೆ ಇತ್ಯಾದಿಗಳ ಬಗ್ಗೆ. ಸೊ 2 ಲೈನ್ಸ್ ಅಷ್ಟೇ ನೆನ್ಪಿದೆ. सिकंदर को कोई मार नहीं सकता। सिकंदर मौत से नहीं डरता। सिकंदर पर किसी तरह के जहर का असर भी नहीं होता, क्योंकि दुनिया में 90 किस्म के जहर हैं और सिकंदर रोज थोड़ा थोड़ा जहर खा लेता है। Nobody can kill सिकंदर। ಈ ರೀತಿ ಆಪ್ಕೆ ಅದಾಲತ್ನಲ್ಲಿ ಜನತಾ ಜಡ್ಜ್ ಗುಲ್ಶನ್ ಗ್ರೋವರ್ ಅವ್ರಿಗೆ ಕ್ಷಮೆ ನೀಡಿದ್ದಾರೆ. ಆದ್ರೆ ನಿಜವಾದ ತೀರ್ಪು ಅದನ್ನ ಜನರು ನೀಡ್ಬೇಕು. ನೀವು ನಿರ್ಧಾರ ಮಾಡ್ಬೇಕು ಗುಲ್ಶನ್ ಗ್ರೋವರ್ ಎಷ್ಟು ಒಳ್ಳೆ ವ್ಯಕ್ತಿ ಅಥವಾ ಎಷ್ಟು ಬ್ಯಾಡ್ ಮ್ಯಾನ್ ಅಂತ. ಮುಂದಿನ ವಾರ ಮತ್ತೆ ಸಿಗೋಣ ಆಪ್ಕೆ ಅದಾಲತ್ನಲ್ಲಿ ಒಂದು ಹೊಸ ಪ್ರಕರಣದೊಂದಿಗೆ, ಒಬ್ಬ ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.